दीप ज्योति परम ज्योति दीप ज्योति दीपो हरतु मे पापं दीप ज्योति नमोस्तुते शुभं करोतु कल्याणं संपदा देशबुद्धि विनाशाय आत्मज्योति नमोस्तुते आत्मज्योति प्रदीप्ताय ब्रह्मज्योति नमोस्तुते ब्रह्मज्योति प्रदीप्ताय गुरुज्योति नमोस्तुते गजानन पद्मार्कं गजाननं अहर्निशम् अनेकदन्तं भक्तानां एकदन्तं उपास्महे गणपते धीमहि गणपते धीमहि गणपते धीमहि मालन्दनि गणपते गणपते धीमहि मालन्दनि चित्रकालविकलिना संगीतनमुचे युतलचि प्रेमतो निन्नु वेडुकोनिन्न नावैकृपगल्गवಯ್ಯ सुन्दरेश प्रियमा गणपते धीमहि मालन्दनि गणपते ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸರಸ್ವತಿ ವಿದ್ಯಾಲಯದ ಅಧ್ಯಕ್ಷರು ಹಾಗೂ ಕಡಬದ ಉದ್ಯಮಿಗಳು ಆಗಿರುವಂಥ ಸ್ನೇಹಿತರು ಶ್ರೀಯುತ ರವಿರಾಜ್ ಶೆಟ್ಟಿ ಅವರೇ, ಹಾಗೆ ಇವತ್ತಿನ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂಥ ಸಂಘಟನೆಯ ಹಿರಿಯರು, ನಮ್ಮ ಆತ್ಮೀಯರು, ಉತ್ತಮ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂಥ ಶ್ರೀಯುತ ಪ್ರವೀಣ್ ಸರಳಾಯ ಅವರೇ, ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬಂದಿರುವಂಥ ಮುಖ್ಯ ಕೇಂದ್ರ ಬಿಂದು ಶ್ರೀಯುತ ಸಂದೀಪ್ ಖಂಡರೆ ಅವರೇ, ಅವರು ಮೂಲತಃ ಮಹಾರಾಷ್ಟ್ರದ ಪುಣೆಯವರು. ಅವರು ನಮ್ಮೊಂದಿಗೆ ನಿಂತಿದ್ದಾರೆ. ಹಾಗೆ ಮಂಜುನಾಥ್ ಸಂಪತ್ ಅವರೇ, ನಮ್ಮ ಈ ಶಾಲೆಯ ಸ್ಥಾಪಕ ಅಧ್ಯಕ್ಷರು, ಇಲ್ಲಿಯ ಸ್ಥಳೀಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಯಶಸ್ವಿ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ರಮೇಶ್ ಕಲ್ಪುರೆ ಅವರೇ, ಬಂದಿರುವಂಥ ಎಲ್ಲ ಶ್ರದ್ಧೇಯ ತಾಯಂದಿರೆ, ಸಜ್ಜನ ಬಂಧುಗಳೇ, ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ.
ಬಹುಶಃ ಇಲ್ಲಿಯೂ ಈ ಥರದ ಒಂದು ಕಾರ್ಯಕ್ರಮ ಆದದ್ದಿಲ್ಲ. ಸಾಮೂಹಿಕ ಬೇರೆ ಬೇರೆ ಹೋಮ ಹವನಗಳು ನಡೆದಿದೆ. ಸಾಮೂಹಿಕ ಅಂದರೆ ಸಾರ್ವಜನಿಕ ನಡೆದಿದೆ. ಆದರೆ ಪ್ರತಿಯೊಬ್ಬರು ನಾವುಗಳೇ ಮಾಡುವಂಥ ಒಂದು ಹೋಮದ ಕಾರ್ಯಕ್ರಮ ಸುಮಾರು 22 ವರ್ಷಗಳ ಹಿಂದೆ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಈ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಒಂದು ಸಲ ನಡೆಸಿದ್ದೆವು. ಅದು ಕೂಡ ಅದು ಪ್ರಾತ್ಯಕ್ಷಿಕ ಮಾತ್ರ ಇರುತ್ತೆ, ನಮಗೆ ಮಾಡಲಿಕ್ಕೆ ಅವಕಾಶಗಳಿರಲಿಲ್ಲ. ಈ ಸಂದರ್ಭದಲ್ಲಿ ಇದೊಂದು ವಿಶೇಷವಾದಂಥ ಅಗ್ನಿಹೋತ್ರ ಸಮಾವೇಶ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅದಕ್ಕೆ ಅದರ ಸರಳವಾದಂಥ ಪುಟುಕಾದಂಥ ಉದ್ಘಾಟನಾ ಕಾರ್ಯಕ್ರಮ. ಇದಕ್ಕೆ ನಮ್ಮ ಇವತ್ತಿನ ಉದ್ಘಾಟಕರಾಗಿ ಬಂದಿರುವಂಥವರು ಶ್ರೀಯುತ ಪ್ರವೀಣ್ ಸರಳಯ್ಯ, ಪುಣಚದ ಹತ್ತಿರದ ಕೇಪು ಗ್ರಾಮದವರು. ಅವರು ಸಾಮಾಜಿಕ ಕೆಲಸಗಳಲ್ಲಿ ಅತ್ಯಂತ ತನ್ನನ್ನು ತಾನು ಹೆಚ್ಚು ತೊಡಗಿಸಿಕೊಂಡವರು. ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ತೊಡಗಿ ಸಂಘದ ಪ್ರಚಾರಕರಾಗಿದ್ದುಕೊಂಡು ಆ ನಂತರ ಸಂಘದ ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಶ್ರೀಯುತ ಪ್ರವೀಣ್ ಸರಳಯ್ಯಜಿಯವರು ಇವತ್ತಿನ ಸಂಘದ ಗೋ ಸೇವಾ ಗತಿವಿಧಿ ಏನು ಪ್ರಕಲ್ಪ ಉಂಟು, ಆ ಗತಿವಿಧಿಯ ದಕ್ಷಿಣ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಮುಖರಾಗಿ ಸಂಯೋಜಕರಾಗಿ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶಾದ್ಯಂತ ಗೋ ಸಂರಕ್ಷಣೆ ಮತ್ತು ಅದಕ್ಕೆ ಸಂಬಂಧಿತ ಬೇರೆ ಬೇರೆ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ರೀತಿಯ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗೋ ಸೇವಾ ಗತಿವಿಧಿಯ ದಕ್ಷಿಣ ಪ್ರಾಂತದ ಸಂಯೋಜಕರಾಗಿರುವಂಥ ಶ್ರೀಯುತ ಪ್ರವೀಣ್ ಸರಳಯ್ಯ ಅವರಿಗೆ ಬಂದಿರುವಂಥ ಎಲ್ಲರ ಪರವಾಗಿ, ಶ್ರೀಪೂರ್ಣ ಆಯುರ್ವೇದ ಸಂಸ್ಥೆಯ ಪರವಾಗಿ, ಸರಸ್ವತಿ ಸಮೂಹ ಸಂಸ್ಥೆಗಳ ಪರವಾಗಿ ಹಾಗೂ ನಮ್ಮ ಇಲ್ಲಿಯ ಸ್ಥಳೀಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಶ್ರದ್ಧೆಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿರುವಂಥವರು ಇವತ್ತಿನ ನಮ್ಮ ಮುಖ್ಯ ತರಬೇತುದಾರರು ಶ್ರೀಯುತ ಸಂದೀಪ್ ಜಿ. ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಆದರೆ ಮಹಾರಾಷ್ಟ್ರದ ಸೋಲಾಪುರದ ಹತ್ತಿರ ಅಕ್ಕಲಕೋಟೆ ಅಲ್ಲಿಯ ವೇದ ವಿಜ್ಞಾನ ಅನುಸಂಧಾನ ಕೇಂದ್ರ ಅಂತ ಇದೆ, ವಿಶ್ವ ಫೌಂಡೇಶನ್ ಅಂತ ಹೇಳುವಂಥ ಸಂಸ್ಥೆಯ ಮೂಲಕ ಈ ಅಗ್ನಿಹೋತ್ರವನ್ನು ಅತ್ಯಂತ ಸರಳೀಕರಣ ಮಾಡಿ ಸಮಾಜದ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬಹುದು, ಹೆಚ್ಚು ಜನಕ್ಕೆ ಇದು ಪ್ರಸಾರ ಆಗಬೇಕು, ಈ ರೀತಿಯ ಒಂದು ಯೋಜನೆಯನ್ನು ಇಟ್ಕೊಂಡು ಶ್ರೀಯುತ ಗಜಾನನ್ ಮಹಾರಾಜ್ ಅಂತ ಹೇಳುವಂಥ ಒಬ್ಬರು ಸಾಧಕರು, ಆಧ್ಯಾತ್ಮಿಕ ಸಾಧಕರು, ಅವರು ಅಲ್ಲಿ ಆ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಅವರ 3ನೇ ಪೀಳಿಗೆ, ಅವರ ಮೊಮ್ಮಗ ಈಗ ಡಾಕ್ಟರ್ ಪುರುಷೋತ್ತಮ್ ರಾಜಕವಾಲೆ ಅವರು ಅದರ ಮುಖ್ಯ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಂಥ ಅಕ್ಕಲಕೋಟೆಯ ಶಿವಪುರಿ ವೇದ ವಿಜ್ಞಾನ ಅನುಸಂಧಾನ ಕೇಂದ್ರ ಅದು ಈಗ ವಿಶ್ವ ಫೌಂಡೇಶನ್ ಆ ಸಂಸ್ಥೆಯ ಪ್ರತಿನಿಧಿಯಾಗಿ ಒಂಥರ ಪೂರ್ಣಾವಧಿ ಕೆಲಸವನ್ನು ಮಾಡ್ತಾ ಇರುವಂಥ ಅವರು ದಕ್ಷಿಣ ಭಾರತದ ಅದರ ಇಡೀ ಸಂಯೋಜಕರು. ಎಲ್ಲಿಯೇ ಅಗ್ನಿಹೋತ್ರದ ಕಾರ್ಯಕ್ರಮಗಳಾಗೋದಿದ್ರೆ ಅಲ್ಲಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥವರು. ಈಗ ಹೇಳಿದ್ರು ಬರುವ ಕೆಲವೇ ದಿವಸಗಳಲ್ಲಿ ತಮಿಳುನಾಡಿನ ಇನ್ನೊಂದು ಕಡೆ ಅಣ್ಣಾಮಲೈ ಅಲ್ಲಿ ನಡೀಲಿಕ್ಕಿದೆ, ಅಲ್ಲಿಗೆ ಹೋಗ್ಲಿಕ್ಕಿದ್ದಾರೆ. ಆ ಥರ ಬೇರೆ ಬೇರೆ ಕಡೆ ಈ ಥರದ ಅಗ್ನಿಹೋತ್ರದ ಅವೇರ್ನೆಸ್, ಅದರ ಒಂದು ಜಾಗೃತಿಯ ಕೆಲಸವನ್ನು ಮಾಡ್ತಾ ಇರುವಂಥವರು ಶ್ರೀಯುತ ಸಂದೀಪ್ ಜಿ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶಾಖೆ ಇತ್ಯಾದಿಗಳ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಲ್ಲಿ ಪಳಗಿದಂಥವರು, ಆಮೇಲೆ ಸಂಘದ ಪ್ರಚಾರಕರಾಗಿ ಕೂಡ ಕೆಲವು ಸಮಯಗಳ ಕಾಲ ಕೆಲಸ ಮಾಡಿದ್ದು, ನಂತರ ಅವರು ಅಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಈಗ ಪ್ರಸ್ತುತವಾಗಿ ಅವರು ಕಳೆದ 25 ವರ್ಷದಿಂದ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ, ಬೇರೆ ಬೇರೆ ಅವರದ್ದು CBSE ಶಾಲೆಗಳು, ಅದರ ಯೋಗದ ಪ್ರಮುಖರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಸಂಘದ ವಿದ್ಯಾ ವಿಭಾಗ ವಿದ್ಯಾಭಾರತಿ, ಅದರ ರಾಜ್ಯದ ಯೋಗ ಶಿಕ್ಷಣದ ಪ್ರಮುಖರಾಗಿ ಸಹ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರದ್ದೇ ಆದಂತಹ ಒಂದು ಯೋಗ ಕೇಂದ್ರವನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಅಗ್ನಿಹೋತ್ರದ
ವಿಚಾರದಲ್ಲಿ ಅವರು ಒಬ್ಬರು ನುರಿತ ತರಬೇತಿದಾರರಾಗಿ ಮಾಸ್ಟರ್ ಟ್ರೈನರ್ ಅಂತ ಕಳೆದ 5 ವರ್ಷದಿಂದ ಅವರು ಬೇರೆ ಬೇರೆ ಕಡೆ ಅಗ್ನಿಹೋತ್ರದ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸಿಕೊಂಡು ಈ ವಿಷಯವನ್ನು ಸಮಾಜದಲ್ಲಿ ಪ್ರಸರಿಸ್ತಾ ಇದ್ದಾರೆ. ಅಂಥ ಒಬ್ಬ ವಿಶೇಷ ವ್ಯಕ್ತಿ ಮಂಜುನಾಥ್ ಸಂಪತ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಶಾಲೆಯ ಮುಖ್ಯಸ್ಥರು ಹೌದು ಅಂತ ರವಿರಾಜ್ ಶಿಷ್ಟರನ್ನು ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ವಿಶೇಷವಾಗಿ ನಾನು ಸ್ವಾಗತಿಸ್ತೇನೆ. ಕಡಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಾವುದೇ ಸಾಮಾಜಿಕ ಚಟುವಟಿಕೆಗಳಿದ್ರೂ ಕಡಬ ಸೊಸೈಟಿ ಅದರ ಭಾಗವಹಿಸುವಿಕೆ ಇಲ್ಲದೇ ಇಲ್ಲ. ಅಂತ ಸೊಸೈಟಿಯ ಒಂದು ಟು ದ ನೆಕ್ಸ್ಟ್ ಲೆವೆಲ್ ಅಂತ ಹೇಳುವ ಹಾಗೆ ಆ ಸೊಸೈಟಿಯನ್ನು ಅದರ ಮತ್ತೊಂದು ಆಯಾಮಕ್ಕೆ ಕೊಟ್ಟಂತ ಶ್ರೀಯುತ ರಮೇಶ್ ಕಲ್ಪುರೆ ಅವರು ಅದರ ಅಧ್ಯಕ್ಷರು ಮತ್ತು ಈ ಶಾಲೆಯ ಸ್ಥಾಪಕ ಅಧ್ಯಕ್ಷರು ನಮ್ಮವರೇ, ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತರು ಹೌದು. ರಮೇಶ್ ಕಲ್ಪುರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾರೆ. ಇಲ್ಲಿಂದ ಏನೋ ಒಂದು ಒಳ್ಳೆಯದನ್ನು ವಿಚಾರವನ್ನು ತಗೊಂಡು ಹೋಗ್ಬೇಕು ಅಂತ ಬಂದಿರುವಂತ ನಮ್ಮೆಲ್ಲ ಶ್ರದ್ಧೆಯ ತಾಯಂದಿರಿಗೆ ವಿಶೇಷವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಜ್ಜನ ಬಂಧುಗಳು ತುಂಬಾ ಅನೇಕ ಮಂದಿ ಬಂದಿದ್ದೀರಿ. ಈ ಅಗ್ನಿಹೋತ್ರದ ವಿಶೇಷತೆ ಏನು ಅಂತ ತಿಳ್ಕೊಳ್ಳಿಕ್ಕೆ, ಅಥವಾ ಕೆಲವರು ಈಗಾಗಲೇ ಅದನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇರೋರಿರ್ಬೋದು, ಹಿಂದಿನ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದರಲ್ಲಿ ಭಾಗವಹಿಸಿದವರಿರ್ತೀರ. ಎಲ್ಲ ಬಂದಂತ ಎಲ್ಲ ಶ್ರದ್ಧೆಯ ತಾಯಂದಿರಿಗೆ, ಸಜ್ಜನ ಬಂಧುಗಳಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಂದಿರುವಂತಹ ಪತ್ರಕರ್ತ ಬಂಧುಗಳಿಗೆ ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಶಿಕ್ಷಕ ವೃಂದ ಎಲ್ಲರನ್ನು ನಾನು ಹೇಳಲೇಬೇಕು. ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಸರಸ್ವತಿ ಶಾಲೆಯಲ್ಲಿ ನಡೆಸುವ ಬಗ್ಗೆ ನಾವು ವೆಂಕಟರಮಣರಾವ್, ವಿಶೇಷವಾಗಿ ನಮ್ಮ ಚಾಲನಾ ಶಕ್ತಿ ವೆಂಕಟರಮಣರಾವ್ ಅವರು ಒಂದು ಅತ್ಯಂತ ತುರ್ತಿನ ವಿಷಯಕ್ಕಾಗಿ ಅವರಿಗೆ ಹೆಚ್ಚಿನ ಮಟ್ಟಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ವಿವೇಕಾನಂದ ಅವರು ನಮ್ಮೆಲ್ಲರಿಗೂ ಹೆಮ್ಮೆ ಆಗಬೇಕು. ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿದ್ದವರೇ ವಿವೇಕಾನಂದ ವಿದ್ಯಾರ್ಥಿ ಸಂಘದ ಸಹ ಸಂಯೋಜಕ ಸಂಚಾಲಕರಾಗಿ ಈಗ ಅವರಿಗೆ ಬಡ್ತಿ ಸಿಕ್ಕಿ ಅಲ್ಲಿಯ ಹೆಚ್ಚಿನ ಜವಾಬ್ದಾರಿಗೋಸ್ಕರ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಏನೋ ತುರ್ತು ಅವರಿಗೆ ಇರಲೇಬೇಕಾಗಿದ್ದರಿಂದ ವೆಂಕಟರಮಣರಾವ್ ಅವರು ಇವತ್ತು ದಿವಸ ಇಲ್ಲ. ಅವರಿಂದ ಪ್ರೇರಣೆ ಪಡ್ಕೊಂಡು ಇಲ್ಲಿಯ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿದ್ದೀರಾ ಮತ್ತು ಇಲ್ಲಿಯ ಗೌರವಾನ್ವಿತ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳಿದ್ದೀರಾ, ಸಂಚಾಲಕರಿದ್ದೀರಾ. ಎಲ್ಲರಿಗೂ ಮತ್ತು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದ 2 ವಿಭಾಗಗಳ ಮುಖ್ಯಸ್ಥರು, ಅಲ್ಲಿಯ ಮಾತಾಜಿಗಳು, ಮಕ್ಕಳು ಇದ್ದೀರಾ. ನಮ್ಮ ಇಲ್ಲಿಯ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅಂತ ಬಂದಿರುವಂತ ಅನೇಕ ಪ್ರಬಂಧಕರಾಗಿ ವಾಲಂಟಿಯರ್ಸ್ ಆಗಿ ಬಂದಿರುವಂತ ಮಕ್ಕಳು ಅತ್ಯಂತ ಉತ್ಸಾಹದಿಂದ ನಾವು ಹೇಳಿದ್ದನ್ನೆಲ್ಲ ಆಗಿನಿಂದ ಮಾಡ್ತಾ ಇದ್ದಾರೆ. ಅಂತ ಎಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. 1995ನೇ ಇಸವಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಒಂದು ಅಖಿಲ ಭಾರತ ಪ್ರತಿನಿಧಿ ಸಭಾ, ಇದು ಬೆಂಗಳೂರಿನ ಚೆನ್ನೈನಹಳ್ಳಿಯಲ್ಲಿ ನಡೀತದೆ. ಅಲ್ಲಿಗೆ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರಾಗಿದ್ದಂತ ನಾವುಗಳು ಇಲ್ಲಿಯ ಭಾಗದ ಕೆಲವರೆಲ್ಲ, ಬಹುಶಃ ಕರುಣಾಕರ ಗೋಗಟಿಯವರು ಹಿರಿಯರಿದ್ದಾರೆ, ಅವರ ನೇತೃತ್ವದಲ್ಲಿ ಇಲ್ಲಿಯ ತಾಲೂಕನ್ನು ಮುನ್ನಡೆಸಿದವರು, ಹಾಗೆ ಅನೇಕ ಇಲ್ಲಿ ರಘುನಾಥ್ ಹೆಬ್ಬಾರ್ ಅವರು, ನಾವೆಲ್ಲ ಒಂದು ಟೀಮ್ ಆಗ ಪ್ರಬಂಧಕರಾಗಿ ಅಲ್ಲಿ ಹೋಗಿದ್ದೇವೆ. ಅಲ್ಲಿಗೆ ಅಕ್ಕಲಕೋಟೆಯ ಅಣ್ಣಾವಾಲಜಿ ಮತ್ತು ಕರ್ನಲ್ ದೇಶಪಾಂಡೆ ಇವರು ಬಂದು ಅಲ್ಲಿ ಪ್ರತಿನಿಧಿಗಳು ಬಂದವರಿಗೆ ಅದರ ಒಂದು ಡೆಮೋ ಕೊಡ್ತಾರೆ. ಅದರ ಮೊದಲೇ ಈ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆದಾಗ, ಬಹುಶಃ 1980ನೇ ಇಸವಿ ಅಂತ ಕಾಣ್ತದೆ, ಭೋಪಾಲ್ನಲ್ಲಿ ಅನಿಲ ದುರಂತ ಅಂತ ಹೇಳಿದ್ದೇವೆ, ನಮ್ಮಲ್ಲಿ ಹಿರಿಯರಿಗೆ ಅದು ಗೊತ್ತಿರ್ತದೆ. ಅದಾದಾಗ ಹತ್ತಿರದ ಯೂನಿಯನ್ ಕಾರ್ಪೊರೇಟ್ ಸಂಸ್ಥೆಯ ಹತ್ತಿರದ ಬೇರೆ ಬೇರೆ ಮನೆಗಳಲ್ಲಿ ತೊಂದರೆ ಆದರೂ ಕೂಡ ಅಗ್ನಿಹೋತ್ರವನ್ನು ನಿತ್ಯ ಅಭ್ಯಾಸ ಮಾಡ್ತಾ ಇದ್ದಂತ ಒಂದು ಮನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಅದನ್ನು ವಿಚಾರಿಸಿ ನೋಡುವಾಗ ಅವರ ಮನೆಗೆ ಏನು ತೊಂದರೆ ಆಗಲಿಲ್ಲ, ಯಾಕೆ ಇರ್ಬೋದು ಅಂತ ವಿಚಾರಿಸುವಾಗ ಅವರು ನಿತ್ಯ ಅಗ್ನಿಹೋತ್ರದ ಅಭ್ಯಾಸ ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಅದು ಅವರ ಮನೆಯಲ್ಲಿ ಆ ವಿಷಾದದ ತೊಂದರೆ ಯಾರಿಗೂ ಆಗಲಿಲ್ಲ. ಇದು ಮತ್ತೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಕೂಡ, ಹಿಂದೂವಿನಂತ ಒಂದು ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಕೂಡ ಕೆಲವೇ ದಿವಸಗಳಲ್ಲಿ ತುಂಬಾ ಪ್ರಸಾರ ಆಯಿತು. ಆ ನಂತರ ಈ ಅಗ್ನಿಹೋತ್ರದ ಬಗ್ಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬಗ್ಗೆ ಗಮನ ಹೋಯಿತು ಅಂತ ಹೇಳೋದು ನಾವು ಕೇಳಿದ್ದೇವೆ. ನಾನಾಗ ಬಹುಶಃ ಆಗ PUC ಈ ಅಂದಾಜಿನಲ್ಲಿ ಇದ್ದಿರ್ಬೋದು. ಅದು
ಮನಸ್ಸಿನಲ್ಲಿತ್ತು ಅಥವಾ ಸಂಘದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಇದರ ಬಗ್ಗೆ ಅಗ್ನಿಹೋತ್ರದ ಬಗ್ಗೆ ಕೇಳಿದ್ದಂತ ನಮಗೆ ಅಲ್ಲಿ ಹೋದಾಗ ಒಂಥರ ಮೈ ಪುಳಕಿತಾ ಇತ್ತು. ನಮ್ಮ ಈ ಭಾಗದಿಂದ ಹೋದಂತ ಕಾರ್ಯಕರ್ತರಿಗೆಲ್ಲ ಅವಾಗ ನಮ್ಮ ಶೋಭಾ ಕರಂದ್ಲಾಜೆ ಅವರಿದ್ರು, ರಘುನಾಥ್ ಹೆಬ್ಬಾರ್ ಇದ್ರು, ಬಹುಶಃ ಗೋಗ್ಟೆ ಅವರು ಇದ್ರು. ಈ ಕಡೆ ತುಂಬಾ ಜನ ನಾವು ಹೋಗಿದ್ದೆವು. ನಮಗೆ ಅಲ್ಲಿ ಏನು ಕೆಲಸ ಅಂತ ಹೇಳಿದ್ರೆ ಚಪಾತಿ ಮಾಡಿಕೊಡೋದು ಇದೆಲ್ಲ ಅಖಿಲ ಭಾರತ ಪ್ರತಿನಿಧಿ ಸಭೆಗೆ ಬಂದವರು. ಅಲ್ಲಿ ಅಗ್ನಿಹೋತ್ರದ ಒಂದು ಡೆಮೋ ಅದನ್ನು ನೋಡಿದಾಗ ಇದು ಈ ವಿಷಯವನ್ನು ನಾವು ಹೆಚ್ಚು ಪ್ರಸಾರ ಮಾಡಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಬಂತು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸಮಾವೇಶ 97ನೇ ಇಸವಿಯಲ್ಲಿ ನಾವು ಮಾಡ್ತೇವೆ ಪುತ್ತೂರಿನಲ್ಲಿ. ಅಲ್ಲಿಗೆ ಅಕ್ಕಲಕೋಟೆಯಿಂದ ಅಣ್ಣಾವಾಲೇಜಿಯವರು ಬಂದು ಅಲ್ಲಿ ಅವರ ಟೀಮ್ ಬಂದು ಅಲ್ಲಿ ಕೂಡ ಇದರ ಒಂದು ಪ್ರಚಾರದ ದೃಷ್ಟಿಯಿಂದ ಅವರು ಡೆಮೋ ಇತ್ಯಾದಿಗಳನ್ನು ಮಾಡ್ತಾರೆ. ಆವಾಗ ಕೂಡ ಅನೇಕರು ಅಗ್ನಿಹೋತ್ರದ ಸೆಟ್ ಅನ್ನು ಖರೀದಿಸಿಕೊಂಡು ಮುಂದುವರಿಸಿದಂಥದ್ದು ಇದೆ. ಆ ನಂತರ ನಾವು ಪುನರಪಿ ಒಂದಿಷ್ಟು ಇಲ್ಲಿಯ ಒಂದು ಅಗ್ನಿಹೋತ್ರ ಜಿಲ್ಲಾ ಸಮಾವೇಶ ಅಂತ ಮಾಡಿದ್ದೆವು ಪುತ್ತೂರಿನ ರಾಘವೇಂದ್ರ ಮಠದಲ್ಲಿ ಮಾಡಿದ್ದೆವು. ಆ ಸಂದರ್ಭದಲ್ಲಿ ಕಡಬದಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡಿದ್ದೆವು. ಇದು ಇಲ್ಲಿಗೆ ಅಗ್ನಿಹೋತ್ರ ಅಥವಾ ಇವತ್ತಿನ ಕಾರ್ಯಕ್ರಮಕ್ಕೆ ಹಿನ್ನೆಲೆ ಮಾತ್ರ ಹೇಳ್ತಾ ಇದ್ದೇನೆ. ಅದರಿಂದ ಆಗುವಂತ ಅನೇಕ ಪ್ರಯೋಜನಗಳಿದೆ. ಅದನ್ನು ನಾವೆಲ್ಲರೂ ಕಂಡುಕೊಂಡು ಕೇಳಿ ನಾವೆಲ್ಲ ಕಲಿತುಕೊಂಡು ಅದನ್ನು ಮಾಡುವ ವೈದ್ಯನಾಗಿ ನಮ್ಮ ಚಿಕಿತ್ಸಾಲಯದಲ್ಲಿ ನಾವು ಅದನ್ನು ನಿತ್ಯ ಅದನ್ನು ಮಾಡ್ತಾ ಇದ್ದೇವೆ. ಹಾಗೆ ಅದರಿಂದಾಗಿ ಅನೇಕ ಆರೋಗ್ಯಾರ್ಥಿಗಳಿಗೆ ಆರೋಗ್ಯದ ಪ್ರಯೋಜನ ಆಗಿದೆ, ಅವರ ರೋಗ ಹೋಗುವಂತೆ ಆಗಿದೆ, ಹಾಗೆ ನೋವುಗಳು ಕಡಿಮೆ ಆದಂಥದ್ದು ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಇಂಥ ಒಳ್ಳೆಯ ವಿಷಯವನ್ನು ಇನ್ನಷ್ಟು ಜನರಿಗೆ ಪ್ರಸಾರಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ಕೊಂಡು ಕಳೆದ 23ನೇ ಸೆಪ್ಟೆಂಬರ್ನಲ್ಲಿ ನಾವು 2-3 ಜನ ಅಲ್ಲಿ ತರಬೇತಿಗೆ ಕಲೀಲಿಕ್ಕೆ ಅಂತ ಹೋಗಿದ್ದೆವು. ಹಾಗೆ ನಾವು ಕೂಡ ಮಾಸ್ಟರ್ಸ್ ಟ್ರೈನಿಂಗ್ನ ಒಂದು ಸರ್ಟಿಫೈಡ್ ಟೀಚರ್ಸ್ ಆಗಿ ಇರುವಂಥ ನಮಗೆ ಆ ಟ್ರೈನಿಂಗ್ ಪಡೆದ್ರೆ ಸಾಧ್ಯ ಅನೇಕರಿಗೆ ತಿಳಿಸುವಂಥ ಜವಾಬ್ದಾರಿ ಕೂಡ ನಮ್ಮದಾಗಿರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದೆವು. ಅದಕ್ಕೆ ನಮ್ಮ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ ಅಂತ ನಾನು ಹೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಗಿಸ್ತೇನೆ. ಹಾಗೆ ಮುಂದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಯಾರು ಮಾಡಲಿಕ್ಕೆ ಅದಕ್ಕೆ ಅಕ್ಕಿ ಕಾಳಬೇಕು. ಇಲ್ಲಿ ಕೇವಲ 4 ಬಿಂದು ತುಪ್ಪವನ್ನು ಮಾತ್ರ 4 ಗೆರೆಯ ಮಂತ್ರವನ್ನು ಹೇಳ್ತಾ ಹಾಕುವಂಥದ್ದು. ಇದು ವ್ಯಾಹೃತಿ ಹೋಮ. ವ್ಯಾಹೃತಿ ಹೋಮ ಎಲ್ಲ ಸಂದರ್ಭಗಳಲ್ಲಿ ನಾವು ಮಾಡ್ಬೋದು. ಮನೆಯಲ್ಲಿ ಯಾವುದೇ ಒಳ್ಳೆ ಕಾರ್ಯಕ್ರಮ ಆಗುವಾಗ ಮಾಡ್ಬೋದು, ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ಮಾಡ್ಬೋದು, ಯಾವುದೇ ಸಂದರ್ಭದಲ್ಲಿ ಮಾಡುವಂಥದ್ದು ಒಂದು ವ್ಯಾಹೃತಿ ಹೋಮ. ಇದನ್ನು ಮಾಡ್ತಾ ಎರಡು ಸಲ ದಯವಿಟ್ಟು ಇದನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡ್ಬೇಕು ಅಂತ ಅವರನ್ನು ಕೇಳ್ಕೊಳ್ತೇನೆ. ಅಗ್ನಿ ಪ್ರಜ್ವಲನ ಆಗಿದೆ. ಒಳ್ಳೆಯ ಸ್ಥಿತಿಯಲ್ಲಿ ಅಗ್ನಿಯ ಪ್ರಜ್ವಲನ ಆದ ಮೇಲೆ ಉದ್ಘಾಟಕರು 4 ಆಹುತಿಯನ್ನು ಹಾಕ್ತಾರೆ. ಸ್ವಾಹ ಅಂತ ಹೇಳುವಾಗ ಆಹುತಿಯನ್ನು ಹಾಕ್ತಾರೆ. ಮತ್ತೆ ಇದನ್ನು ನಮ್ಮ ಮಾತಲ್ಲಿ ಮಂತ್ರವನ್ನು ನಾವು ಹೇಳ್ತೇವೆ. ಶುರು ಮಾಡುವ. ಭೂ ಸ್ವಾಹ ಅಗ್ನಯೇ ಇದಂ ನಮಃ. ಭುವ ಸ್ವಾಹ ವಾಯವೇ ಇದಂ ನಮಃ. ಸ್ವಸ್ವಾಹ ಸೂರ್ಯಾಯ ಇದಂ ನಮಃ. ಭೂರ್ಭುವಸ್ವಸ್ವಾಹ ಪ್ರಜಾಪತಯೇ ಇದಂ नमः। पहले आप सभी को धन्यवाद देना चाहता हूँ। आप समय निकाल के इस प्रोग्राम के लिए आए हैं और मुख्य करके डॉक्टर सुरेश जी को मैं धन्यवाद देना चाहता हूँ जिन्होंने प्रोग्राम आयोजित किया है आप सभी को अग्निहोत्रा के बारे में जानकारी देने के लिए। तो हम अगर मानव का इतिहास देखें तो हमने धरती माँ से बहुत कुछ लिया है, बहुत हमने प्रगति की है मानव जाति ने। तो टेक्नोलॉजी, साइंस, मेडिकल बहुत तरक्की की है, लेकिन हमने क्या किया है? आज तक धरती माँ से सिर्फ लिया है। हमको बिल्डिंग्स बनाने हैं, हमने पेड़ काट लिए, इंडस्ट्री पोल्यूशन हुआ है, हवा का पोल्यूशन हुआ है, लेकिन हमने धरती माँ को वापस कुछ नहीं दिया है। और इसकी वजह से क्या हुआ है कि हमने प्रगति तो कर ली है, लेकिन बहुत सारे उसके दुष्परिणाम भी हम भुगत रहे हैं। कि जैसे कि आप देखेंगे कि डिप्रेशन, एंजाइटी और हम हमारे काम करने के तरीके से हम प्राकृतिक लय से बहुत दूर चले गए हैं, नेचुरल रिदम से बहुत दूर चले गए हैं। इसकी वजह से बहुत सारे रोग हमें झेलना पड़ता है।
तो पाश्चात्य देशों में शास्त्रज्ञ क्या बोलते हैं, साइंटिस्ट बोलते हैं कि हम प्राकृतिक लय से बहुत दूर जा चुके हैं और इससे वापस आना बहुत मुश्किल है। आप सब जगह देखेंगे तो ड्रग एडिक्शन बढ़ रहा है, फोन का एडिक्शन बढ़ रहा है, फिर वॉर्स हो रहे हैं सब जगह पे, लोगों की मानसिकता बहुत दूर चली गई है, बहुत बुरे तरीके से हम लोग उसका सामना कर रहे हैं। तो इसके लिए सब लोग बोल रहे हैं कि आधुनिक जगत में इससे वापस आना बहुत मुश्किल है, लेकिन सच में मुश्किल है क्या? नहीं है। 1956 में परम सद्गुरु श्री गजानन महाराज जी अक्कलकोट से एक संत महात्मा हुए, उनको भगवान परशुराम ने प्रत्यक्ष रूप में प्रकट होकर दर्शन दिया था और उन्होंने बोला कि उन्होंने उनको 4 श्वान दिखा है। वो बोले कि ये 4 श्वान 4 वेदों का प्रतिनिधित्व करते हैं और वो मुरझाए हुए थे चारों श्वान। तो ये बोले कि वेदों की स्थिति आज कल के जगत में ऐसी हुई है। तो ये देख के परम सद्गुरु श्री गजानन महाराज जी ने भाव दी कि मैं श्रुतियों का पुनरुज्जीवन करूंगा। उन्होंने शपथ ली कि मैं श्रुतियों का पुनरुज्जीवन करूंगा। कैसे करूंगा? सारे जगत को अग्निहोत्रा के माध्यम से मैं संदेश दूंगा। और ये अग्निहोत्रा हमारे वेदों में ये मूल उपासना बताई हुई है। ये प्रतिदिन सूर्योदय और सूर्यास्त हम ये यज्ञ करना है हर एक के घर में। तो आज हम सामूहिक अग्निहोत्रा करने वाले हैं। शायद हमको इधर ही करना पड़ेगा क्योंकि बारिश होने की संभावना है। तो आज हम जो देखेंगे ये सिर्फ एक झांकी है, सिर्फ डेमो है। ये आपको घर में हर दिन करना है। तो ये कैसे करना है, इसके फायदे क्या है, ये आपको अभी मंजुनाथ जी बताएंगे। और मैं आगे मंजुनाथ जी को अनुरोध करूँगा कि आप थैंक यू। ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸಾಮೂಹಿಕ ಅಗ್ನಿಹೋತ್ರ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಿಯಂದೆ ಬಂಧುಗಳೇ, ಊಟಗಳೇ, ನಮ್ಮ ಹಿರಿಯರಿಗೆ ಒಂದು ನಂಬಿಕೆ ಇತ್ತು. ಒಂದು ಊರು ಮತ್ತು ಆ ಊರಿನ ಅಭಿವೃದ್ಧಿ ಮತ್ತು ಜನ ಹೇಗೆ ಎಂದು ತಿಳ್ಕೊಳ್ಬೇಕಾದ್ರೆ ಆ ಊರಲ್ಲಿರ್ತಕ್ಕಂಥ ದೇವಾಲಯ ಮತ್ತು ವಿದ್ಯಾಲಯ ಈ ಎರಡನ್ನು ನೋಡಿದಾಗ ಅವರು ಆ ಊರು ಹೇಗೆ ಅನ್ನುವಂಥದ್ದು ನಿರ್ಧಾರಕ್ಕೆ ಬರ್ತಾ ಇರುವಂತೆ. ಅದೇ ರೀತಿ ನಮ್ಮ ಹಿರಿಯರ ಆಶಯ ವಿದ್ಯಾಲಯ ಅನ್ನುವಂಥದ್ದು ಸಾಮಾಜಿಕ ಪರಿವರ್ತನೆಯ ಕೇಂದ್ರಗಳಾಗಬೇಕು. ಆ ದೃಷ್ಟಿಯಲ್ಲಿ ಒಂದಷ್ಟು ಸಮಾಜಕ್ಕೆ ಹಿತವಾಗತಕ್ಕಂಥ ಕಾರ್ಯಗಳಲ್ಲಿ ನಡೀಬೇಕನ್ನುವಂಥದ್ದು ಅವರ ಆಶಯ ಇದೆ. ಅದೇ ರೀತಿ ಸರಸ್ವತಿ ವಿದ್ಯಾಲಯದ ಹಿನ್ನೆಲೆ ಸಹ ಎಲ್ಲ ಹಿರಿಯ ಸ್ವಯಂ ಸೇವಕ ಕಾರ್ಯಕರ್ತರ ಯೋಜನೆ ಉದ್ದೇಶ ಈ ಎಲ್ಲವೂ ಇದೇ ರೀತಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಮಾತು ಸಹ ಉಲ್ಲೇಖ ಮಾಡಿದ್ರು ಸಂಘಟಕರು, ಪ್ರತಿ ಮನೆಯಲ್ಲಿ ಒಂದು ಊರಿನ ದನ, ನಮ್ಮ ದನ ಸಾಕುವಂತ ಮನೆಗಳು ತುಂಬ ಇದೆ. ಆ ಮನೆಗಳಲ್ಲಿ ಒಂದು ಊರಿನ ದನವನ್ನು ಸಾಕುವ ಮೂಲಕ ನಮ್ಮ ಆರೋಗ್ಯ ದೃಷ್ಟಿ, ಆರ್ಥಿಕ ದೃಷ್ಟಿ ಬಿಟ್ಟು ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಆ ದನವನ್ನು ಸಾಕಬೇಕು. ಮತ್ತು ನಾವೆಲ್ಲರೂ ಅದರ ಜೊತೆ ಕೈ ಜೋಡಿಸುವ ಮೂಲಕ ಏನು ಯೋಚನೆ ಇದೆ ಅದನ್ನು ನಮ್ಮ ಮನೆಗಳಲ್ಲಿ ಪ್ರತಿದಿನ ಮಾಡುವ ಮೂಲಕ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಪೂರಕ ಆಗುವಂಥ ಕೆಲಸ ನಾವು ಮಾಡಬೇಕು. ಮಹನೀಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅಲ್ಲಿ ನೋಡೋದಾದ್ರೆ ಅಗ್ನಿಯೇ ಪ್ರಧಾನ. ಅಗ್ನಿ ಬಹಳ ಶ್ರೇಷ್ಠವಾಗಿರೋದು. ಕಾರಣ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಏನನ್ನು ನೀವು ಸಮರ್ಪಿಸ್ತೀರಾ, ಸಮರ್ಪಣೆಯ ಭಾವ ಇದೆ, ಅದು ಸಂಪೂರ್ಣ ಅದು ಸ್ವೀಕರಿಸುತ್ತೆ. ಬೇರೆ ಯಾವುದೇ ವಸ್ತುಗಳು ಬೇರೆ ಬೇರೆ ರೀತಿಯಲ್ಲಿ ವಿಲೀನವಾದರೆ ಅಗ್ನಿಯಲ್ಲಿ ಮಾತ್ರ ಸಂಪೂರ್ಣವಾಗಿ ಸಮರ್ಪಣೆ ಭಾವ, ಅಲ್ಲಿ ಮತ್ತೆ ನಿಮಗೆ ರಿಟರ್ನ್ ಇರಲ್ಲ, ಯಾವುದು ರಿಟರ್ನ್ ಇರೋದಿಲ್ಲ. ಆ ರೀತಿಯ ಸಮರ್ಪಣೆ ಅಗ್ನಿಯಲ್ಲಿ ಆಗುತ್ತೆ. ಹಾಗಾಗಿ ಅಗ್ನಿಯನ್ನ ತುಂಬಾ ಪವಿತ್ರ ಅಂತ ಹೇಳಿ ಕರೀತಾರೆ. ದ್ರೌಪದಿ ದೇವಿ ಕೂಡ ಅಗ್ನಿಯ ಸ್ವರೂಪ, ಆಕೆಗೆ ತುಂಬ ಪಾವಿತ್ರತೆ. 5 ಜನ ಪಾಂಡವರ ಪತ್ನಿಗಳಾಗಿದ್ದು ಕೂಡ ಆಕೆ ಪತಿವ್ರತೆಯಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ. ಸೊ ಇದನ್ನು ನಾವು ಕೂಡ ಕಾಣ್ಬೋದು. ಯಾಕೆಂದ್ರೆ ಆಕೆ ಅಗ್ನಿಪುತ್ರಿ, ಅಗ್ನಿಯಲ್ಲಿ ಜ್ವಲಿಸಿದ ಬಂದಂಥ ಆದಿಶಕ್ತಿ. ಹೀಗೆ ಅಗ್ನಿಯನ್ನ ನಾವು ತುಂಬ
ಆರಾಧಿಸ್ತೇವೆ ಮತ್ತು ಪೂಜಿಸ್ತೇವೆ ಅಂತ ಒಂದು ಅನುವನ್ನು ಕೊಟ್ಟರೆ ಸಾಲದು, ಅದಕ್ಕೆ ಸಮರ್ಪಣೆಯ ಧನವನ್ನ ಅಥವಾ ಆರ್ಥಿಕ ಸಹಾಯವನ್ನ ನಾವು ಮಾಡಬೇಕಾಗಿದೆ. ಉದಾಹರಣೆಗೆ ಊರಿನಲ್ಲಿ ಯಾವುದಾದ್ರು ಒಂದು ಜಾತ್ರೆ ಕಾರ್ಯಕ್ರಮ ಮಾಡ್ಕೊಳ್ತೀವಿ, ಹಾಗೆ ನಮ್ಮ ಕೈಲಾದಂತ ಸಹಾಯವನ್ನು ಕೂಡ ಮಾಡ್ತೀವಿ. ಅದು ಸಣ್ಣದಾಗಿರುವಂತ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಅಥವಾ ಊರಿನ ಹಬ್ಬ ಆಗಿರ್ಬೋದು, ಅಥವಾ ದೊಡ್ಡ ಜಾತ್ರೆ ಆಗಿರ್ಬೋದು. ಈ ಎಲ್ಲದಕ್ಕೂ ಕೂಡ ತನು ಮನ ಧನವನ್ನ ಅರ್ಪಿಸ್ತೇವೆ. ಇದಕ್ಕೆ ತ್ರಿಕರಣ ಶುದ್ಧಿಯಿಂದ ಮಾಡುವಂತ ಕ್ರಿಯೆ. ಹಾಗೆ ಈ ಒಂದು ಹೋತ್ರ ಸಮರ್ಪಣೆ ಅಂದ್ರೆ ಅಗ್ನಿಯಲ್ಲಿ ನಾವು ಕೊಡುವಂತ ಸಮರ್ಪಣೆ, ಇದಕ್ಕೆ ಅಗ್ನಿಹೋತ್ರ ಅಂತ ಕರೀತಾರೆ. ಈ ಅಗ್ನಿಹೋತ್ರದಿಂದ ಏನೆಲ್ಲ ನಮಗೆ ಲಾಭ ಅಂತಂದ್ರೆ, ವೈಯಕ್ತಿಕವಾಗಿ ನಮಗೆ ಶರೀರ, ಮನಸ್ಸು, ಆತ್ಮ ಈ ಮೂರರ ಸಮ್ಮಿಲನದಲ್ಲಿ ನಾವಿದ್ದೀವಿ. ಹಾಗಾಗಿ ಶರೀರದಲ್ಲಿರುವಂತಹ ಬಾಧೆಗಳು, ಇದಕ್ಕೆ ನಮಗೆಲ್ಲರೂ ದೈಹಿಕ ಸಮಸ್ಯೆಗಳು. ಎರಡನೇದಾಗಿ ಮಾನಸಿಕ, ಮನಸ್ಸು ಅಲ್ವಾ, ಆ ಮನಸ್ಸಿನ ಸಮಸ್ಯೆ. ಮೂರನೇದು ನಮಗೆ ಆತ್ಮದ ಶುದ್ಧೀಕರಣ ಆಗಬೇಕು. ಉದಾಹರಣೆಗೆ ಏನಿದು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಹೇಳ್ತೀನಿ. ಒಂದು ಮಣ್ಣಿನ ಮಡಕೆಯನ್ನು ನೀವು ತಗೊಂಡ್ರೆ ಮಣ್ಣು ಒಂದೇ, ಅದು ಆತ್ಮ. ಮಣ್ಣಿನ ಪಾತ್ರೆಗಳು, ದೀಪ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಮಡಕೆ ಆಗಿರ್ಬೋದು, ಅಥವಾ ನೀರಿನ ಪೂಜೆ ಆಗಿರ್ಬೋದು, ಇದು ಆಕಾರಗಳು. ನಮ್ಮ ಒಳಗಿನ ಆತ್ಮ ಒಂದೇ, ಅದಕ್ಕೆ ವಿವಿಧ ರೂಪಗಳಲ್ಲಿ ಇದ್ದೀವಿ. ಒಬ್ರು ಹಿರಿಯರಿದ್ದೀವಿ, ಒಬ್ರು ಚಿಕ್ಕವರಿದ್ದೀವಿ, ಹೆಣ್ಮಕ್ಳಿದ್ದೀವಿ, ಮಕ್ಕಳಿದ್ದೀವಿ, ಎಲ್ಲ ರೂಪಗಳು. ಈ ಮಣ್ಣಿನ ಮಡಕೆ, ಈ ದೇಹ ಹೋಯ್ತು ಅಂತ ಹೇಳಿದ್ರೆ, ಪ್ರಾಣ ಹೋದ್ಮೇಲೆ ಇದು ಮತ್ತೆ ಏನಾಗುತ್ತೆ, ಅದು ಮಣ್ಣಾಗುತ್ತೆ. ಮಡಕೆ ಹೊಡೆದೋದ್ಮೇಲೆ ಏನಾಯ್ತು, ಮೂಲತಃ ಅದು ಮಣ್ಣಾಗುತ್ತೆ. ಹಾಗೆ ದೇಹವನ್ನು ಬಿಟ್ಟಂತೆ ಈ ಪ್ರಾಣ ಆತ್ಮ ಒಂದೇ, ಅದು ಬೇರೊಂದು ರೂಪವನ್ನು ತಗೊಳ್ಳುತ್ತೆ. ಹೇಗೆ ಕುಂಬಾರ ಅದೇ ಮಣ್ಣನ್ನು ತಗೊಂಡು ಇನ್ನೊಂದು ರೂಪವನ್ನು ಕೊಡ್ತಾರೆ, ಹಾಗೆ ಈ ಒಳಗಿನ ಆತ್ಮ ಇನ್ನೊಂದು ರೂಪವನ್ನು ತಗೊಳ್ಳುತ್ತೆ. ಆದರೆ ಈ ಅಗ್ನಿಹೋತ್ರದ ಮೂಲಕ ನಾವು ಇರುವಂತಹ ಪ್ರಸ್ತುತವಾಗಿರುವಂತಹ ಸಮಸ್ಯೆ ಏನೋ, ದೈಹಿಕ ಸಮಸ್ಯೆ ಮತ್ತು ಮಾನಸಿಕ ಸಮಸ್ಯೆ, ಅದರ ಜೊತೆಗೆ ಆತ್ಮಕ್ಕೆ ಬೇಕಾದ ಸಂಸ್ಕಾರ ಅದನ್ನು ತುಂಬಿಕೊಳ್ಬೇಕು. ಈಗ ಉದಾಹರಣೆಗೆ ಆತ್ಮ ಅನ್ನೋದು ನಮ್ಮ ಸ್ವಂತ ಮನೆ, ದೇಹ ಅನ್ನೋದು ಬಾಡಿಗೆ ಮನೆ. ಈಗ ನೋಡಿ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಬಾಡಿಗೆ ಮನೆಯನ್ನ ಸಿಂಗಾರ ಮಾಡ್ತೀವೋ, ಸ್ವಂತ ಮನೆ ಸಿಂಗಾರ ಮಾಡ್ಕೊಳ್ತೀವೋ? ಯಾವ್ದು ಮಾಡ್ತೀರಾ? ಸ್ವಂತ ಮನೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನೀವು ಬೇಕಾದ ರೀತಿಯಲ್ಲಿ ಅದನ್ನ ವೈಭೀಕರಿಸ್ಕೊಳ್ತೀರಾ. ಬಾಡಿಗೆ ಮನೆ ಮಾಡ್ತೀರಾ? ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಬಿಟ್ಟು ಹೋಗುವ ಶರೀರಕ್ಕೆ ಬೇಕಾದ ರೀತಿ ಎಲ್ಲಾ ರೀತಿಯ ಖರ್ಚುಗಳನ್ನ ಮಾಡ್ತೀವಿ. ಹೌದಲ್ವೋ? ಒಳಗಿನ ಆತ್ಮಕ್ಕೆ ಏನಾದ್ರು ಕೊಡ್ತಾ ಇದೀವ? ಏನೂ ಇಲ್ಲ. ಹೋಗ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದೀವ? ಇಲ್ಲ. ಯಾವುದು ನಮ್ಗೆ ನಿರಂತರವಾಗಿ ಸಿಗ್ತಾ ಇದೆಯೋ, ಯಾವುದು ನಮ್ಗೆ ನಿರಂತರವಾಗಿ ಹೋಗ್ಬೇಕಾಗಿದೆಯೋ, ಅದಕ್ಕೇನು ಕೊಡ್ತಾ ಇಲ್ಲ ನಾವು. ಹೋಗ್ಲಿ, ದೇಹದ ಒಳಗಿರುವ ಅಂಗಗಳಿಗೆ ಶುದ್ಧೀಕರಣ ಮಾಡ್ಕೊಳ್ಳುವಂಥದ್ದು ಏನಾದ್ರು ಮಾಡಿದೀವ? ಹೊಟ್ಟೆ, ಕರಳು ಮಾಡ್ಕೊಂಡಿದೀವ? ಒಲ್ಲಿ ಬೆಳಿ ನಾಲಿಗೆ ಮತ್ತು ಹಲ್ಲಿಗೆವರೆಗೂ ಹೋಗ್ತೀವಿ, ಮುಂದಕ್ಕೆ ಹೋಗೋದಿಲ್ಲ ನಾವು. ಹೌದಲ್ವ? ಶರೀರದ ಮೇಲೆ ಶುದ್ಧೀಕರಣ ಮಾಡ್ಕೊಳ್ತೀವಿ ಮತ್ತು ಅದಕ್ಕೆ ಬೇಕಾದಂತ ಸಲಕರಣೆಗಳಿಂದ ತುಂಬಾ ಅದನ್ನ ಅಲಂಕಾರಗೊಳಿಸ್ಕೊಳ್ತೀವಿ. ಅದಕ್ಕೆ ಮಾಡುವ ಖರ್ಚೆಷ್ಟು ಲೆಕ್ಕವಿಲ್ಲ. ಹೌದಲ್ವ? ಅದ್ರ ತಿಂಗಳು ಪೂರ್ತಿ ಕೊಡ್ತೀವಿ. ಅದ್ರ ಒಳಗಿರುವಂತ ಆರ್ಗನ್ಸ್ಗಳಿಗೆ ಆರೋಗ್ಯ ಬೇಡವಾ? ಬೇಕು. ಅದನ್ನು ಮೀರಿ ಒಳಗಿರುವಂತ ಆತ್ಮಕ್ಕೆ ಸಂಸ್ಕಾರ ಬೇಡವಾ? ಬೇಕು. ಇದಕ್ಕೆ ಅಗ್ನಿಹೋತ್ರ ಒಂದು ಪ್ರಮುಖವಾಗಿರುವಂತ ಒಂದು ಮಹತ್ವವಾಗಿರುವಂತ ಒಂದು ವಿಧಾನ. ಇದು ಬಹಳ ಸರಳವಾಗಿರುವಂತ ವಿಧಾನ. ಅದಕ್ಕೆ ದೇಹಕ್ಕೆ ಎಲ್ಲಾ ತರ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅಗ್ನಿಹೋತ್ರ ಬೇಕು. ಮನಸ್ಸಿನ ಎಲ್ಲ ಗೊಂದಲಗಳಿಗೆ ಮತ್ತು ಮನಸ್ಸಿನ ಎಲ್ಲ ಸಮಸ್ಯೆಗಳಿಗೆ ದೂರ ಮಾಡಲಿಕ್ಕೆ ಅಗ್ನಿಹೋತ್ರ ಬೇಕು. ಹಾಗೆ ನಮ್ಮ ಆತ್ಮಕ್ಕೆ ಸಂಸ್ಕಾರಗೊಳಿಸಬೇಕು ಈ ಅಗ್ನಿಹೋತ್ರ ಬೇಕು. ಈ ಮೂರರ ಶುದ್ಧೀಕರಣವನ್ನು ವೈಯಕ್ತಿಕವಾಗಿ ನಮಗೆ ಸಿಗುತ್ತೆ. ಎರಡನೇದು ನಮ್ಮ ಪರಿವಾರ. ನಾವು ಚೆನ್ನಾಗಿಲ್ಲ ಸಾಕ, ನಮ್ಮ ಪರಿವಾರಕ್ಕೆ ಬೇಡ. ಹೀಗೆ ಮನೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ನೀವು ಚೆನ್ನಾಗಿ ತಗೊಂಡ್ರಿ, ಮತ್ತೇನ್ ಮಾಡ್ತೀರಿ ಯೋಚನೆ? ನೀವು ತಗೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಪ್ರಸಾದ ಸಿಕ್ಕಿದ್ರೆ ಏನ್ ಮಾಡ್ತೀವಿ? ಏನ್ ಮಾಡ್ತೀರಾ? ಮನೆಗೆ ತಗೊಂಡೋಗ್ತೀವಿ. ಮನೆ ಮಕ್ಕಳು, ಹಿರಿಯರು ಅಥವಾ ಯಜಮಾನರು ಮನೆ ಹೊರಟಿ
ಕೊಡಲ್ವಾ? ಎಸ್ ಅನ್ನೋ ಎಸ್. ಹಾಗೆ ಈ ಅಗ್ನಿಹೋತ್ರ ನೀವು ಒಬ್ರು ಮಾಡಿದ್ರೆ ನಿಮ್ಮ ಶರೀರ, ಮನಸ್ಸು, ಆತ್ಮದ ಶುದ್ಧೀಕರಣ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತ ಎಲ್ಲರಿಗೂ ಆರೋಗ್ಯ ಬರುತ್ತೆ. ಮೂರನೇದು, ನೀವಾಯ್ತು, ಮನೆ ಆಯ್ತು, ಮತ್ತು ನಿಮ್ಮ ಪರಿಸರ ಚೆನ್ನಾಗಿರೋದು ಬೇಡವಾ? ಹೌದಲ್ಲ? ಕೋವಿಡ್ ಅಲ್ಲಿ ನೋಡಿದೀವಿ ನಾವೆಲ್ಲರೂ. ನಾವೆಲ್ಲ ಸುರಕ್ಷಿತವಾಗಿ ಮನೆಯಲ್ಲಿದ್ದೀವಿ, ಆದರೆ ಹೊರಗಿನಿಂದ ಏನ್ ಬರುತ್ತೋ ಗೊತ್ತಿಲ್ಲ. ಆ ಭಯ ಇರ್ತಲ್ಲ ನಮ್ಗೆ, ಹೌದಲ್ವಾ? ಹಾಗಾಗಿ ಪರಿಸರ ಚೆನ್ನಾಗಿರ್ಬೇಕು. ಅದೇನೋ ಚೆನ್ನಾಗಿಲ್ಲ ಅಂದ್ರೆ ಅಂಟು ರೋಗಗಳು ಬರ್ಬೋದು, ಸಾಂಕ್ರಾಮಿಕ ರೋಗಗಳು ಬರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಬರ್ಬೋದು. ನೋಡಿ, ಮನೆ ಮುಂದೆ ಮನೆ ನೀವು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ಶುದ್ಧವಾಗಿದೆ, ಆದರೆ ರಸ್ತೆನಲ್ಲಿ ಚರಂಡಿ ಹರಿತಾ ಇದೆ, ಈಗ ಹೇಳಿ ಕಾಯಿಲೆ ಬರುತ್ತೋ ಇಲ್ವೋ? ಹಾಗಾದ್ರೆ ಪರಿಸರ ಚೆನ್ನಾಗಿರೋದು ಬೇಡವಾ? ಈ ಅಗ್ನಿಹೋತ್ರವನ್ನು ಒಂದು ಮಾಡಿದ್ರೆ ನೀವು ನಿಮ್ಮ ಶರೀರ, ಮನಸ್ಸು, ಬುದ್ಧಿ ಹಾಗೂ ಆತ್ಮಕ್ಕೆ ಸಂಸ್ಕಾರ, ಶುದ್ಧೀಕರಣ, ಮನೆಯಲ್ಲಿರೋರೆಲ್ಲರಿಗೂ ಆರೋಗ್ಯ, ಜೊತೆಯಲ್ಲಿ ಪರಿಸರವನ್ನು ಶುದ್ಧಿ ಮಾಡುತ್ತೆ. ಅಷ್ಟು ಪರಿಣಾಮಕಾರಿ. ಅಂತ ಪರಿಣಾಮಕಾರಿಯಾದ ಒಂದು ಕ್ರಿಯೆ ಅಗ್ನಿಹೋತ್ರ. ಈಗ ನಾವೊಂದು ಯೋಚನೆ ಮಾಡೋಣ, ಯಾಕೆ ಸಮಸ್ಯೆ ಇಲ್ಲ? ಸಮಸ್ಯೆ ಯಾಕಿಲ್ಲ? ಇವತ್ತಿನ ಹುಟ್ಟಿದಂತ ಮಗುಗೆ ಬಿಟ್ರೆ ಇನ್ನು UKG LKG ಹೋಗೋ ಮಗುವಿಂದ ಹಿಡಿದು ವಯಸ್ಸಾದ ಮುತ್ತದವರು ಯೋಚನೆ ಇದೆ. ಯಾಕೆ UKG LKG ಮಕ್ಕಳು ತಗೊಳ್ತಾ ಇದೀನಿ ಅಂದ್ರೆ, ಅವ್ರು ಬೆಳಿಗ್ಗೆ ಬೇಗ ಎದ್ದು ಶುರು ಮಾಡ್ತೀರಾ ರೆಡಿ ಮಾಡಕ್ಕೆ, ಸ್ಕೂಲ್ ಬಿಡಕ್ಕೆ ಟೆನ್ಷನ್ ಅಲ್ಲಿಂದಲೇ ಶುರುವಾಗುತ್ತೆ ಅವ್ರಿಗೆ. ಇವತ್ತು ಮಕ್ಕಳು ವಾಪಸ್ ಬಂದ್ಮೇಲೆ ಬಿಡ್ತಾ ಇಲ್ಲ. ನಡಿ ಟ್ಯೂಷನ್ಗೆ, ನಡಿ ಒಂದು ಸ್ಪೋರ್ಟ್ಸ್ ಕ್ಲಬ್ಗೆ, ನಡಿ ಒಂದು ಆಕ್ಟಿವಿಟಿಗೆ, ನಡಿ ಒಂದು ಟ್ಯೂಷನ್ಗೆ. ಹೌದಾ? ಎಸ್ ಅನ್ನೋ. ಇವತ್ತು ಸಣ್ಣ ಮಕ್ಕಳಿಗೆ ಕಾಂಪಿಟೇಷನ್ ಲೆವೆಲ್ ತಗೊಂಡೋಗ್ಬಿಡ್ತೀವಿ. ಹಿಂದೆ ಹಾಗೇನಿರ್ಲಿಲ್ಲ. ಇವತ್ತು ಸಣ್ಣ ಸಣ್ಣ ಮಕ್ಕಳು ಕೂಡ ಇಂಗ್ಲಿಷ್ ಮಾತಾಡ್ಬೇಕು. LKG ಹೋಗಿ ಬಂದ ಒಂದು ವರ್ಷ ಇಂಗ್ಲಿಷ್ ಮಾತಾಡ್ಬಿಡ್ಬೇಕು. UKG ಹೋಗಿ ಬಂದ್ಬಿಟ್ಟ ಒಂದು ಮೆಡಲ್ ತರಲೇಬೇಕು, ಇಲ್ಲಾಂದ್ರೆ ಹೋಗಿ ಹೇಳ್ತೀವಿ ಯಾಕೆ ತಗೊಳ್ಳಿಲ್ಲ ಅಂತ. ಆದ್ರೆ ಆ ದೃಷ್ಟಿಗೆ ಹೇಳಿದ್ರೆ ಆ ಮಕ್ಕಳು ಕೂಡ ಒತ್ತಡದಲ್ಲಿ ಇದ್ದಾರೆ. ಹುಟ್ಟಿದ ಮಗು ಬಿಟ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಆಲೋಚನೆಗಳಲ್ಲಿ, ಚಿಂತನೆಗಳಲ್ಲಿ, ಒತ್ತಡಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಬೇರೆಯವರು ನೋಡೋದು, ಏನ್ ನೋಡೋದು? ನನ್ಗಿಂತ ಸ್ವಲ್ಪ ಕೆಳಗಿರೋದು ನೋಡೋದು, ಸಮಾಧಾನ ಮಾಡ್ಕೊಳ್ಳೋದು, ಚೆನ್ನಾಗಿದ್ದೀನಿ. ಅವ್ರನ್ನ ಹೋಲಿಕೆ ಮಾಡಿದ್ರೆ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ, ಹೌದಲ್ವಾ? ಇನ್ ಸ್ವಲ್ಪ ಮೇಲಿನವರು ನಮ್ಗಿಂತ ಸ್ವಲ್ಪ ಮೇಲೆ ಇರೋದನ್ನ ನೋಡಿದಾಗ ಮನಸ್ಸು ಸ್ವಲ್ಪ ಅನ್ಸುತ್ತೆ, ನಾನು ಕೆಳಗಿದ್ದೀನಿ, ನಾನು ಸ್ವಲ್ಪ ಮೇಲೆ ಇರಬೇಕು. ಬರುತ್ತೋ ಈ ಆಲೋಚನೆ? ಹೌದೋ ಅಲ್ವೋ? ಮಾತಾಡ್ಬೇಕು. ಹೌದು, ಎಸ್. ಸೊ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮನ್ನು ನಾವು ಸಮಾಧಾನ ಮಾಡ್ಕೊತಾ ಇದೀವಿ, ನಮ್ಮನ್ನು ನಾವು ತಡ್ಕೊತಾ ಇದೀವಿ. ಇದು ನಮ್ಮ ಜೀವನವನ್ನು ನಾವು ಕಳೀತಾ ಇದೀವಿ. ಇದೆಲ್ಲದಿಂದ ಹೊರಗಡೆ ಬಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ದು ಕೊನೆ ಏನು? ನಮ್ಮ ಹಿರಿಯರು ಏನು ಹೇಳ್ಕೊಡ್ತಾರೆ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು 4 ಪುರುಷಾರ್ಥಗಳು, 4 ಆಶ್ರಮಗಳು. ಯಾವ್ಯಾವೆಲ್ಲ? ಬ್ರಹ್ಮಚರ್ಯ, ಗೃಹಸ್ಥ ಹಾಗೂ ವಾನಪ್ರಸ್ಥ, ಸನ್ಯಾಸ. 25 ವರ್ಷ ಬ್ರಹ್ಮಚರ್ಯ, 25 ವರ್ಷ ಗೃಹಸ್ಥ, 25 ವಾನಪ್ರಸ್ಥ, ಕೊನೆಯ 25 ವರ್ಷ ಸನ್ಯಾಸ ಜೀವನವನ್ನ ಮಾಡಬೇಕು. ಆದ್ರೆ ಇವತ್ತು ಹೆಣ್ಮಕ್ಳು ಸೊಸೆ ಬಂದ್ರು ಕೂಡ ಸೊಸೆಗೆ ತನ್ನ ಅವಕಾಶವನ್ನು ಬಿಟ್ಕೊಡೋದಿಲ್ಲ. ಇರೋವರೆಗೂ ನಾನೇ ಮನೆಗೆ ರಾಣಿ. ಎಲ್ಲಿ ಹೋಯ್ತು ವಾನಪ್ರಸ್ಥ ಅಂದ್ರೆ? ಹಿಂದೆ ರಾಜ ಆಡಬೇಕಾದ್ರೆ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿದ್ಮೇಲೆ ಅವನು ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ದಾನೆ, ನೋಡಿದ್ದೀರಾ? ಹೌದೌದು, ವಾನಪ್ರಸ್ಥದಲ್ಲಿ ಇರ್ತಿದ್ದ ಅವನು, ಅರಮನೆಯಲ್ಲಿ ಇರ್ತಾ ಇರಲಿಲ್ಲ. ತಮ್ಮ ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಬಿಟ್ಟು ಹೊರಟೋಗ್ತಿದ್ದಾನೆ. ಇದು 4 ಆಶ್ರಮಗಳು. ಅಂದ್ರೆ 4 ಆಶ್ರಮಗಳು ಮರ್ತೋಗಿದ್ದೀವಿ. ಈಗ ರಾಜಕಾರಣಿಗಳಿಂದ ವಯಸ್ಸಾದ್ರೂ ಕೂಡ ಅಧಿಕಾರ ಆಸೆ ಬಿಡಲ್ಲ, ಅಧಿಕಾರದಲ್ಲಿ ಇರಬೇಕು. ನಾನು ಯಾವ ಹೆಸರು ತಗೊಳ್ಳಲ್ಲ, ನಿಮಗೆ ಗೊತ್ತಿರ್ಬೋದು. ದಾವಣಗೆರೆಯಲ್ಲ ಅಧಿಕಾರ ಬೇಕು, ವಯಸ್ಸಾದ್ರೂ ಅಧಿಕಾರ ನಡೆಸಬೇಕು. ಸೊ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕೊಟ್ಟಿರುವಂತ ವಿಚಾರಗಳು ಏನಿದೆ, ಆ ಧಾರ್ಮಿಕ ವಿಚಾರಗಳು ಹಾಗೂ ಸಂಸ್ಕಾರದ ವಿಚಾರಗಳು ನಾವು ಮರ್ತೋಗಿದ್ವಿ. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಈ ಹೋಮವನ್ನು ಮರ್ತೋಗಿದ್ವಿ. ಮತ್ತೆ ಎರಡನೇದು ಏನಾಗಿದೆ ಅಂದ್ರೆ, ಹೋಮ, ಹವನ, ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಅಂದ್ರೆ ನಮ್ದು ಸ್ವಲ್ಪ ಮಡಿವಂತಿಕೆ ಜಾಸ್ತಿ. ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೂ ಕೂಡ
ಪಾತ್ರೆ ಸಾಮಾನು ಎಲ್ಲವನ್ನು ತೊಳಿಬೇಕು, ಹೂವು ಹಣ್ಣು ಎಲ್ಲವನ್ನು ವ್ಯವಸ್ಥೆ ಮಾಡಬೇಕು. ಇದೆಲ್ಲವನ್ನು ಮಾಡಿದ್ರೆ ಮಾತ್ರ ಪೂಜೆ. ಹೌದಲ್ವಾ? ಇದೇ ತರ ನಾವು ಮಾಡೋದು. ಹೊರಗಡೆ ಸ್ವಚ್ಛ ಆಗಿರ್ಬೇಕು, ಅಂಗಳ ಕ್ಲೀನ್ ಆಗಿರ್ಬೇಕು, ರಂಗೋಲಿ ಹಾಕಿರ್ಬೇಕು, ಮನೆ ತೋರಣ ಕಟ್ಟಿರ್ಬೇಕು. ಇವೆಲ್ಲ ವಿಧಿ ವಿಧಾನಗಳಿದೆ. ಒಂದ್ಸಲ ಅನಿಸ್ಬಿಡುತ್ತೆ ಮನೆ ಪೂಜೆ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ, ಒಮ್ಮೆ ಮನಸ್ಸು ಒಂದ್ಸಲ ಭಯ ಆಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೇಕಲ್ಲ, ಇಷ್ಟೆಲ್ಲ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ಬೇಕು, ಕೊನೆಯಲ್ಲಿ ಆರತಿ ಮಾಡಿ ಪ್ರಸಾದ ಕೊಡುವಾಗ ಒಂದು ಸಲ ಹಬ್ಬ ಎಷ್ಟನ್ನು ನೀವು ಯೋಚನೆ ಮಾಡಿ. ಮನೇಲಿ ಪೂಜೆ ಎಲ್ಲ ಇದೆಲ್ಲ ಯೋಚನೆ ತಂದ್ಬಿಡೋದು. ಹಂಗಾಗಿ ಏನಾಯ್ತು ಅಂದ್ರೆ ನಮ್ಮ ವಿಧಿವಿಧಾನಗಳು ಆಚರಣೆಗಳು ಕಷ್ಟ ಅನ್ನೋದು ನಮ್ಮ ಮೈಂಡಿಗೆ ಬಂದ್ಬಿಟ್ಟು. ಹೇಳ್ಬೇಕು, ಮನೆಯಲ್ಲಿ ವಿಶೇಷವಾಗಿ ಹೋಮ ಹವನ ಇದೆ ಅಂತ ಹೇಳಿದ್ರೆ ಅದು ಹೊಂಚ್ಕೊಂಡು ಮಾಡಿ ಕಾರ್ಯಕ್ರಮ ಮಾಡಿ ಮುಗಿಸೋದ್ರೊಳಗಡೆ ಸಾಕಾಗೋದು. ಹೌದಲ್ವಾ? ಇವ್ರು ಇಲ್ಲಿ ಬೇರೆ ಹೋಮ ಕರ್ಬಿಟ್ಟಿದ್ದಾರೆ, ಇನ್ನೇನ್ ಕತೆ ಈಗ? ದಿನ ಎದ್ದು ಮನೆ ಕ್ಲೀನು ಅಂಗಳ ಎಲ್ಲ ಕ್ಲೀನ್ ಮಾಡಿ ಇದು ಏನಿರ್ಬೋದು ಹೋಮ? ಈ ಪರಿಕಲ್ಪನೆ ನಮ್ಮ ಮೈಲಿಗೆ ಬಂದ್ಬಿಟ್ಟಿದೆ. ಹಂಗಾಗಿ ಏನಾಗಿದೆ ಅಂದ್ರೆ ಆಚರಣೆ ನಮಗೆ ಕಷ್ಟ. ಹಾಗಾಗಿ ಇದನ್ನು ಕೂಡ ನಾವು ಇಲ್ಲಿ ದೂರ ಮಾಡೋದಿದ್ದೀವಿ. ಈ ಒಂದು ಅಗ್ನಿಹೋತ್ರ ಬಹಳ ಸರಳ ಅಂತ ನಾನು ಆಗಲೇ ಹೇಳ್ಬಿಟ್ಟೆ. ಹಾಗಾಗಿ ಈ ಎಲ್ಲ ಯಾವ ಆಚರಣೆಯೂ ಬೇಡ, ಒಂದು ಹೂ ಕೂಡ ಬೇಡ. ಸರಳವಾ? ಹೌದು ಅಲ್ವೋ? ಸರಳ ಅಲ್ವಾ? ಎಸ್. ಇನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ನಾನು ಹೇಳ್ತಿದ್ದೀನಿ ಹೇಗೆ ಸರಳ ಇದು, ಹೇಗೆ ಇದು ಲಾಭ ಅಂತ ಹೇಳಿ. ಹಾಗೆ ಹೇಳಿದಾಗೆ ಶರೀರ ಮನಸ್ಸು ಆತ್ಮಕ್ಕೆ ನಮಗೆ ಬಲವನ್ನು ಕೊಡೋದಾದ್ರೆ, ಶುದ್ಧೀಕರಣ ಮಾಡೋದಾದ್ರೆ, ಮನೆಯಲ್ಲಿರುವಂತ ಎಲ್ಲರಿಗೂ ಕೂಡ ಆರೋಗ್ಯವನ್ನ, ಅಷ್ಟೈಶ್ವರ್ಯವನ್ನ, ಆಸ್ತಿಯನ್ನ, ಸಂಪತ್ತನ್ನ ಹೆಚ್ಚು ಮಾಡೋದಾದ್ರೆ, ಮಕ್ಕಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾದಂತ ಒಂದು ಕ್ರಿಯೆ ಈ ಅಗ್ನಿಹೋತ್ರ. ಮನೆಯಲ್ಲಿನ ವಯಸ್ಸಾದವರಿದ್ರೆ ಅವ್ರ ಆರೋಗ್ಯದಲ್ಲಿ ಬಹಳ ಅಲ್ಟಿಮೇಟ್ ಆದಂತ ಗುಣ ಬದಲಾವಣೆಗಳಾಗುತ್ತೆ. ಉದಾಹರಣೆಗೆ BP, ಶುಗರ್, ಕ್ಯಾನ್ಸರ್, ಮೊಣಕೈ ನೋವು, ವೆರಿಕೋಸಿಸ್ ಪ್ರಾಬ್ಲಮ್, ಬ್ಯಾಕ್ ಪೇನ್ಗಳು, ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಒದ್ದಾಡ್ತಿರ್ಲಿ ಹಿರಿಯರು ಅವರು ಅದರಿಂದ ಮುಕ್ತರಾಗ್ತಾರೆ. ಯಾವ್ದಾದ್ರು ಮನೆಯಲ್ಲಿ ಇರುವಂತಹ ಕಾಲೇಜ್ ವಿದ್ಯಾರ್ಥಿ ಇನ್ಯಾರಾದ್ರೂ ವ್ಯಸನಿಗಳಾಗಿದ್ರೆ, ಕುಡಿತದಲ್ಲಿ ಒಳಗಾಗಿದ್ರೆ ಅವರು ಮುಕ್ತರಾಗ್ತಾರೆ. ಅವ್ರು ಹೋಮ ಮಾಡಬೇಕಾಗಿಲ್ಲ, ನೀವು ಮಾಡೋದು ಸಾಕು. ಬೇರೆ ಆಗಿಲ್ಲ ನೋಡಿ. ಯೋಗ ಯಾರು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಚೆನ್ನಾಗಾಗ್ತಾರೆ. ಇವ್ರು ಅಭ್ಯಾಸ ಮಾಡಿದ ತಕ್ಷಣ ಮನೆಯಲ್ಲೆಲ್ಲ ಗುಣ ಆಗುತ್ತಾ? ಇಲ್ಲ. ಯಾರು ಅಭ್ಯಾಸ ಮಾಡ್ತಾರೋ ಅವ್ರು ಚೆನ್ನಾಗಾಗ್ತಾರೆ. ಎಕ್ಸಾಮು ಯಾರು ಚೆನ್ನಾಗಿ ಓದ್ತಾರೋ ಅವ್ರು ಪಾಸ್ ಆಗ್ತಾರೆ. ಇಲ್ಲಿ ಹಂಗಿಲ್ಲ. ಹೋಮವನ್ನು ಒಬ್ರು ಮಾಡಿದ್ರೆ ಮನೆಗೆಲ್ಲ ಲಾಭ, ಆರ್ಥಿಕವಾಗಿ ಬೆಳವಣಿಗೆ, ಸ್ಥಿತಿವಂತರಾಗ್ತಾರೆ ಚೆನ್ನಾಗಿ. ನಿಮ್ಮ ಕೋರ್ಟಲ್ಲಿ ಏನಾದ್ರು ಕೇಸ್ ಇದೆಯಾ? ಅಗ್ನಿಹೋತ್ರ ಮಾಡಿ. ಕೋರ್ಟಿನ ಕೇಸ್ಗಳು ಪೂರ್ಣ ಒಳ್ಳೆ ಫಲಿತಾಂಶದೊಂದಿಗೆ ನಿಮ್ಮ ಕೈ ಸೇರುತ್ತೆ. ಅಂತ ಉದಾಹರಣೆಗಳು ನೂರಾರು ಉದಾಹರಣೆ ನಾನು ಕೊಡಬಲ್ಲೆ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಅಗ್ನಿಹೋತ್ರ ಕಾರ್ಯಕ್ರಮವನ್ನ ಹಲವಾರು ಕಡೆ ಸಾಮೂಹಿಕ ಕಾರ್ಯಕ್ರಮಗಳನ್ನ ಮಾಡಿಸ್ಕೊಂಡು ಬಂದಿದ್ದೀವಿ. ಅವರು ಕೊಟ್ಟಿರುವಂತಹ ಉದಾಹರಣೆಗಳನ್ನ ವಿಡಿಯೋಗಳನ್ನ ಮಾಡಿದ್ದೀವಿ. ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾನು. ಅಂತ ಉದಾಹರಣೆಗಳನ್ನ ನಮ್ಮೆಲ್ಲ ಆಯೋಜಕರು ನೋಡಿದ್ದಾರೆ, ಕೇಳಿದ್ದಾರೆ. ಇದು ಪ್ರತ್ಯಕ್ಷವಾಗಿರುವಂತ ಒಂದು ಉದಾಹರಣೆ. ಆ ರೀತಿಯ ಒಂದು ಅಗ್ನಿಹೋತ್ರ ಕಾರ್ಯವನ್ನ ನಾವಿವತ್ತು ನೋಡೋಣ. ಏನೆಲ್ಲ ಇದೊಂದು ಲಾಭ ಇದೆ, ಏನೆಲ್ಲ ಈ ಒಂದು ಪರಿಕಲ್ಪನೆ ಇದೆ, ಇದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಅಗ್ನಿಹೋತ್ರದ ಬಗ್ಗೆ ನಾನು ಹೇಳಿದಾಗೆ ಈ ಒಂದು 5 ಅಂಶವನ್ನು ನೋಡಿ. ಏನಿರಬೇಕು ಈ ಒಂದು ಅಗ್ನಿಹೋತ್ರಕ್ಕೆ ಅಂದ್ರೆ 5 ಅಂಶವನ್ನು ನೀವು ಅನುಷ್ಠಾನ ಮಾಡೋದು ಸಾಕು, ಇದೇನು ಬೇಡ. ಮೊದಲನೇದಾಗಿ ಈ ಒಂದು ಅಗ್ನಿಹೋತ್ರವನ್ನ ಬೆಳಿಗ್ಗೆ ಸೂರ್ಯೋದಯ ಸಮಯ ಮತ್ತು ಸೂರ್ಯಾಸ್ತಮ ಸಮಯದಲ್ಲಿ ಮಾಡಬೇಕು. ಇದಕ್ಕೆ ಇನ್ನೂ ಸುಲಭವಾಗಿರುವಂತಹ ಮಾರ್ಗವನ್ನು ಹೇಳ್ಕೊಡ್ತೀನಿ. ಅಲ್ಲ ಸರ್, ಬೆಳಿಗ್ಗೆ ಸೂರ್ಯೋದಯ ಯಾವಾಗ ಆಗುತ್ತೆ, ಯಾವ ಸಮಯಕ್ಕಾಗುತ್ತೆ ಗೊತ್ತಿಲ್ಲ. ಅದಕ್ಕೊಂದಷ್ಟು ನಾನು ನಿಮಗೆ ಮುಂದಿನ ಇದರಲ್ಲಿ ಒಂದು ವಿವರಣೆ ಕೊಡ್ತೀನಿ, ಹೇಗೆ ಇದನ್ನ ಕಂಡುಕೊಳ್ಬೇಕು ಅಂತ. ಒಂದು ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯ, ಸೂರ್ಯಾಸ್ತಮ ಸೂರ್ಯೋದಯ ಸಮಯದಲ್ಲಿ ಈ ಒಂದು ಅಗ್ನಿ ಕಾರ್ಯವನ್ನು ನಾವು ಮಾಡಬೇಕು. ಎರಡನೇದಾಗಿ ಈಗ ಮುಂದೆ ನೀವು ನೋಡ್ತಾ ಇದ್ದೀರಾ, ಒಂದು ಸೆಮಿ ಪಿರಮಿಡ್, ಒಂದು ಚಿಕ್ಕ ಪಿರಮಿಡ್ ಆಕಾರದಲ್ಲಿರುವಂತ ಶೇಪ್ ಅಲ್ಲಿರುವಂತದ್ದನ್ನೇ ಬಳಸಬೇಕು. ಉದಾಹರಣೆಗೆ ನಾನು ಕೇಳ್ತೀನಿ, ಇಲ್ಲಿ ಉತ್ತರ ಕೊಡಬೇಕು. ನಿಮ್ಮ ಮೊಬೈಲ್ ಫೋನ್ ಅನ್ನ ಸಿಮ್ ಕಾರ್ಡ್ ತೆಗೆದುಬಿಟ್ಟು ಒಂದ್ಸಲ ನೋಡಿ ಅದು ಕೆಲಸ ಮಾಡುತ್ತಾ? ಸಿಮ್ ಕಾರ್ಡ್ ತೆಗೆದ ಮೇಲೆ ಮೊಬೈಲ್ ಕೆಲಸ ಮಾಡುತ್ತಾ? ಇಲ್ಲ. ಯಾಕೆ?
ಒಂದು ಮೊಬೈಲ್ ಫೋನ್ ಅಲ್ಲಿ ಸಣ್ಣ ಒಂದು ತಾಮ್ರದ ತುಂಡು ಇಡೀ ಜಗತ್ತಿನಲ್ಲಿ ನಡೆಯೋದನ್ನ ತೋರಿಸುತ್ತೆ, ಕಣ್ಣುಂಡೆ ತೋರಿಸುತ್ತೆ ಅಂದ್ರೆ ಅದು ಆಗ್ತಿದ್ರೆ ಕೆಲಸನೇ ನಡೆಯಲ್ಲ. ಹೌದಾ? ಒಂದು ಸಣ್ಣ ತಾಮ್ರದ ತುಂಡು ಇಡೀ ವಿಶ್ವದಲ್ಲಿ ನಡೆಯೋದನ್ನೆಲ್ಲ ನಿಮ್ಮ ಕಣ್ಣುಂಡೆ ತರುತ್ತೆ ಅಂದ್ರೆ ಇಂಥ ಒಂದು ದೊಡ್ಡ ಹೋಮಕುಂಡ ನಿಮ್ ಜೀವನ ಬದಲಾಯಿಸಲ್ವಾ? ಹೌದಾ ಅಲ್ವಾ? ಎಸ್ ಅಲ್ವಾ? ಹಾಗಾಗಿ ತಾಮ್ರದ ಪಿರಮಿಡ್, ಸೆಮಿ ಪಿರಮಿಡ್ ಅನ್ನ ಬಳಸಬೇಕು. ಇನ್ನು ನಾನು ತಾಮ್ರದ ಬಗ್ಗೆ ಬೇಡಿಕೆ ಹೋಗೋದು ಏನಿಲ್ಲ, ನಿಮ್ಗೆ ಗೊತ್ತಿದೆ ಅದ್ರ ಪ್ರಯೋಜನಗಳು ಎಷ್ಟು. ಅದ್ರಲ್ಲಿ ನೀರು ಕುಡಿಯೋದು, ಲೋಟದಲ್ಲಿ ಸ್ಟೀಲ್ ಲೋಟದಲ್ಲಿ ನೀರು ಕುಡಿಯೋದಕ್ಕೂ ತಾಮ್ರದಲ್ಲಿ ನೀರು ಕುಡಿಯೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಹಾಗಾಗಿ ಜಾಸ್ತಿ ವಿವರಣೆ ನಾನು ಕೊಡಕ್ ಹೋಗ್ತಾ ಇಲ್ಲ. ಹಿಂದೆ ಎಲ್ಲ ತಾಮ್ರದ ಪಾತ್ರೆಗಳಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಿದ್ದು ನಿಮ್ಗೆ ಗೊತ್ತಿದೆ. ಹಾಗೆ ಸಣ್ಣ ಉದಾಹರಣೆ ನಾನು ಈಗ ಕೊಟ್ಟಿದ್ದೀನಿ. ಈ ಒಂದು ಮೊಬೈಲ್ ಫೋನ್, ಯಾಕಂದ್ರೆ ಮೊಬೈಲ್ ಜಾಸ್ತಿ ಎಲ್ಲರೂ ಬಳಸ್ತಾ ಇದೀವಿ, ಪ್ರತಿಯೊಬ್ಬರು ಬಳಸ್ತೀವಿ. ಹಾಗಾಗಿ ಆ ಒಂದು ಉದಾಹರಣೆ ಸಾಕು ಅಂತ ಅನ್ಕೊಳ್ತೀನಿ. ಹಾಗಾಗಿ ಸೆಮಿ ಪಿರಮಿಡ್ ಶೇಪ್ ಇರುವಂತ ಪಾತ್ರೆಯನ್ನು ಬಳಸಬೇಕು ಇದಕ್ಕೆ. ಆಗ ಮಾತ್ರ ಅದು ಪರಿಣಾಮವನ್ನು ಕೊಡುತ್ತೆ ಅಂತ ಹೇಳಿ ನಾನು. ಅರ್ಥ ಆಗಿಲ್ಲ? ಸಿಮ್ ಕಾರ್ಡ್ ಹಾಕಿದಾಗ ಮೊಬೈಲ್ ಕೆಲಸ ಮಾಡುತ್ತೆ, ಇಲ್ಲಿ ತಾಮ್ರದವನ್ನು ಬಳಸಿದಾಗ ಅದರ ಪರಿಣಾಮ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಮುಂದೆ ಇರುವಂತದ್ದು ಮೂರನೇ ಅಂಶ, ಈ ಒಂದು ಇದಕ್ಕೆ ಬಳಸಬೇಕಾದ ಪದಾರ್ಥ ಏನು? ದೇಸಿ ಹಸುವಿನ ಭರಣಿ. ನಿಮ್ಗೆ ಆಗ ಗೊತ್ತಿದೆ ದೇಸಿ ಹಸುವಿನ ಎಷ್ಟು ಪರಿಣಾಮಕಾರಿ ಇದೆ ಅಂತ. ಪ್ರತಿಯೊಂದು ಕಾಮಧೇನು ಅದರ ಒಂದೊಂದು ಭಾಗವೂ ಕೂಡ ನಮಗೆ ಲಾಭಕಾರಿ. ಅದರಲ್ಲಿ ವಿಶೇಷವಾಗಿ ಈ ಒಂದು ಭರಣಿ, ದೇಸಿ ಹಸುವಿನ ಒಣಗಿರುವಂತ ಭರಣಿಯನ್ನ ಹಾಕಬೇಕು. ಅದಾದ್ಮೇಲೆ ನಾಲ್ಕನೇದು, ಇದರಲ್ಲಿ ನಾವು ಏನನ್ನ ಹಾಕಬೇಕು? ತುಂಡಾಗದೆ ಇರುವಂತ ಉತ್ತರಿಯ ಅಕ್ಕಿಯನ್ನ ಹಾಕಬೇಕು. ಇದು ಅನ್ಪಾಲಿಶ್, ಪಾಲಿಶ್ ಆಗಿರಬಾರ್ದು ಮತ್ತು ತುಂಡಾಗಿರಬಾರ್ದು, ನುಚ್ಚಲಾಗಬಾರ್ದು. ಪೂರ್ಣ ಅಕ್ಕಿಯನ್ನ ಹಾಕಬೇಕು. ಅದು ಹೇಗೆ? ತುಪ್ಪದಲ್ಲಿ ಅದ್ದಿ ಅದನ್ನ ಸ್ವಾಹ ಅನ್ನುವಾಗ ಮಂತ್ರ ಜೊತೆಗೆ ಹಾಕಬೇಕು. ಐದನೇ ಅಂಶ ಏನು? ಎರಡೇ ಎರಡು ಸಿಂಪಲ್ ಮಂತ್ರ. ಆದ್ರೆ ಜಿ ಹೇಳ್ತಾ ಇದ್ದೀನಿ, ಎಷ್ಟು ಸರಳವಾಗಿದೆ ಅಂದ್ರೆ ಎರಡೇ ಮಂತ್ರವನ್ನ ಹೇಳಬೇಕು. ಬಹಳ ದೊಡ್ಡ ವಿಷಯನೇ ಅಲ್ಲ. ಎರಡು ಮಂತ್ರ ಕಲಿಯಲಿಕ್ಕೆ 2 ನಿಮಿಷ ಸಾಕು. ಈ 5 ಅಂಶವನ್ನ ಬಳಸಿಕೊಂಡ್ರೆ ಈ ಅಗ್ನಿಹೋತ್ರವನ್ನ ಪ್ರತಿಯೊಬ್ಬರು ಮನೆಯಲ್ಲಿ ಸರಳವಾಗಿ ಮಾಡಬಹುದು. ಯಾವ ರಂಗೋಲಿ, ಯಾವ ನೀರು ಹಾಕಿ, ಯಾವ ಹೂ ತಗೊಂಬಂದು, ಯಾವ ನೈವೇದ್ಯವನ್ನು ಇಡಬೇಕಾದ ಅವಶ್ಯಕತೆ ಇಲ್ಲ. ಇದಕ್ಕೇನ್ ಬೇಕು? ಒಂದು ಹೋಮಕುಂಡ, ಸಣ್ಣದಾಗಿ ಸ್ವಲ್ಪ ತುಪ್ಪ, ತುಂಡಾಗಿರೋ ಅಕ್ಕಿ, ಭರಣಿ, ಇಷ್ಟು ಇಟ್ಕೊಂಡ್ರೆ ಸಾಕು. ಸೂರ್ಯಾಸ್ತ ಸಮಯವನ್ನ ಹೇಗೆ ನೋಡ್ಬೇಕಂದ್ರೆ, ನಿಮ್ಮ ಎಲ್ಲರದ್ದು ಮೊಬೈಲ್ ಇದೆ, ಈಗ ನೋಡ್ಬೇಡಿ, ಆಮೇಲೆ ನೋಡಿ. ಒಂದು ಆಪ್ ಇದೆ, ವಿಶ್ವ ಅಗ್ನಿಹೋತ್ರ ಆಪ್. ಪ್ಲೇ ಸ್ಟೋರ್ಗೆ ಹೋಗಿ ವಿಶ್ವ ಅಗ್ನಿಹೋತ್ರ ಅಂತ ಹಾಕಿದ್ರೆ ಒಂದು ಆಪ್ ತೋರಿಸುತ್ತೆ ನೋಡಿ. ಮೇಲೆ ಕಾಣಿಸ್ತದೆ ನೋಡಿ ಲೋಗೋ, ಮೇಲೆ ಕಾಣಿಸ್ತದೆ ಲೋಗೋ, ಆ ಲೋಗೋ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ಯಾಲೆಂಡರ್ ತೋರಿಸುತ್ತೆ, ಅಲ್ಲಿ ಲೊಕೇಶನ್ ಕೇಳುತ್ತೆ. ನೀವು ಲೊಕೇಶನ್ ಕೊಡಿ, ಕಡಬ. ಈ ಲೊಕೇಶನ್ ಏನ್ ಮಾಡ್ತಿದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿಗೆ ಯಾವಾಗ ಸೂರ್ಯೋದಯ ಆಗುತ್ತೆ ಅಷ್ಟು ಕರೆಕ್ಟ್ ತೋರಿಸುತ್ತೆ. ಉದಾಹರಣೆಗೆ ಇವತ್ತು 6:38ಕ್ಕೆ ಸೂರ್ಯಾಸ್ತಮ ಇದೆ ಈ ಒಂದು ಏರಿಯಾಗೆ. ನೀವು ಯಾವ ಲೊಕೇಶನ್ ಕೊಡ್ತೀರೋ ಆ ಲೊಕೇಶನ್ ತೋರಿಸುತ್ತೆ ನೋಡಿ. ಸೂರ್ಯ ಸಂಚಲನ ಮಾಡ್ಬೇಕು ಇಲ್ಲಿಂದ ಅಸ್ಸಾಂ, ರಾಜಸ್ಥಾನ ಅಥವಾ ನಮ್ಮ ಬೆಂಗಳೂರೇ ತಗೊಳ್ಳಿ, ಇಲ್ಲಿ ವ್ಯತ್ಯಾಸ ಇದೆ. ಸೂರ್ಯ ಚಲನೆ ಆಗ್ಬೇಕಾದ್ರೆ ನಿಮಿಷಗಳಲ್ಲಿ ವ್ಯತ್ಯಾಸ ಇರುತ್ತೆ. ಆದರೆ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ ಕಡಬದಲ್ಲಿ ಎಷ್ಟು ಗಂಟೆಗೆ ಸೂರ್ಯೋದಯ, ಕಡಬದಲ್ಲಿ ಎಷ್ಟು ಗಂಟೆಗೆ ಸೂರ್ಯಾಸ್ತಮ. ಇದಕ್ಕೆ ಅನುಕೂಲ ಆಗುವಂತೆ ಆಪ್ ಇದೆ. ಆಪ್ ನ ನೀವು ಬಳಸ್ಕೊಂಡ್ರೆ ಆಪ್ ಗೊತ್ತಾಗುತ್ತೆ. ಆಗ ನೀವು ಸರಿಯಾದ ಸಮಯಕ್ಕೆ ಇಲ್ಲಿ ಆಹುತಿ ಕೊಟ್ಟರೆ ಸಾಕು. ಈ ಎಲ್ಲವನ್ನು ಒಂದುಗೂಡಿಸಬೇಕು, ಹೋಮಕ್ಕೆ ಸಿದ್ಧವಾಗಿ ಮಾಡಿ ಇಟ್ಕೊಳ್ಬೇಕು ಮತ್ತು ಆ ಸಮಯಕ್ಕೆ ಸರಿಯಾಗಿ ಆಹುತಿಯನ್ನು ಕೊಡಬೇಕು. ಇದನ್ನು ಯಾವಾಗ ನೀವು ಕನೆಕ್ಟ್ ಮಾಡ್ತೀರೋ ಅವಾಗ ನಿಮಗೆ ಕೆಲಸ ಆಗುತ್ತೆ. ಉದಾಹರಣೆಗೆ ಈ ಮೈಕ್ ಕೆಲಸ ಮಾಡ್ತದೆ, ಯಾಕೆ? ಹೇಗೆ? ಪವರ್ ಇದೆ. ಎಸ್, ಎಕ್ಸಾಕ್ಟ್ಲಿ ಪವರ್ ಇದೆ. ಪವರ್ ಹೊರಗಡೆ ಇದೆ, ಒಂದೇ ಎಲ್ಲದು ಪವರ್ ಇದೆ. ಆದ್ರೆ ಇದನ್ನ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದೀವಿ, ಕನೆಕ್ಷನ್ ಕೊಟ್ಟಿದ್ದೀವಿ. ಆ ಕನೆಕ್ಷನ್ ತಂದ್ರೆ ಏನಾಗುತ್ತೆ? ಕೆಲಸ ಮಾಡುತ್ತಾ? ಇಲ್ಲ. ಸರಿಯಾದ ಸಿಸ್ಟಮ್ ಅಲ್ಲಿ ಇದೆ. ಪವರ್ ಪಾಯಿಂಟ್ ಒಂದು ಕಡೆ ಬಾಕ್ಸ್ ಇದೆ, ಬಾಕ್ಸ್ ಮೂಲಕ ಕನೆಕ್ಟ್ ಮಾಡಿದ್ವಿ, ಹಾಗಾಗಿ ಈ ಬೆಂಕ್ ಕೆಲಸ ಮಾಡ್ತಾ ಇದೆ. ಆ ತರ ಲೈಟ್ಗೂ ಅದೇ ಸಿಸ್ಟಮ್ ಕೊಟ್ಟಿದ್ದೀವಿ, ವೈರ್ ಕೊಟ್ಟಿದ್ದೀವಿ, ಕನೆಕ್ಟ್ ಮಾಡಿದ್ದೀವಿ. ಈಗ ಸಮಯ ಮತ್ತು ಆಹುತಿ
ಈ ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಶಕ್ತಿ ನಿರ್ಮಾಣ. ಇದರಲ್ಲಿ ಏನ್ ಕಾಣಿಸುತ್ತೆ ಅಂದ್ರೆ, ಒಂದು ಅಗ್ನಿ, ಜ್ವಾಲೆ, ಬೆಳಕು, ಅದು ಶಕ್ತಿ ಅಲ್ವಾ. ಎರಡನೇದು, ಅಲ್ಲಿಂದ ಹಾಕುವಂತ ಒಂದು ದ್ರವ್ಯಗಳೆಲ್ಲ ಇದೆ, ಅದ್ರ ಜೊತೆಯಲ್ಲಿ ಮಂತ್ರ, ಸೌಂಡ್, ಲೈಟ್ ಆಗಿದೆ. ಲೈಟ್ ಬಂದು ಅಗ್ನಿ, ಸೌಂಡ್ ಏನು, ನೀವು ಹೇಳುವಂತ ಮಂತ್ರ, ಎರಡು ಸೇರ್ಕೊಟ್ಟು ಲೈಟ್ ಅಂಡ್ ಸೌಂಡ್, ಲೈಟ್ ಅಂಡ್ ಸೌಂಡ್ ಎರಡು ಏನಾಯ್ತು ಸೇರ್ತು. ಮೇಲೆ ನೋಡಿ ಏನಾಗ್ತಿದೆ, ಒಂದು ಸಲ ಮೋಡ ಬರುತ್ತೆ, ಏನಾಗುತ್ತೆ ಗುಡುಗು ಹೊಡೆದಾಗ ಒಂದು ಬೆಳಕು ಬರುತ್ತೆ, ಒಂದು ಸೌಂಡ್ ಬರುತ್ತೆ. ಹೆಸರು ಶಕ್ತಿ ಅಲ್ವಾ ಅದು. ಲೈಟು ಸೌಂಡು ಎರಡು ಶಕ್ತಿ. ಇನ್ನೊಂದಿದೆ, ಇನ್ನೊಂದು ಏನು ನೀವು ಗ್ರಹಿಸಿದ್ರ, ಇನ್ನೇನಿರ್ಬೇಕು, ಲೈಟ್ ಆಯ್ತು, ಸೌಂಡ್ ಆಯ್ತು, ಆಮೇಲೆ ಏನು ವಾಯು ಬೇಕು, ಖಂಡಿತ ಬೇಕು, ಅದು ಉಳಿಲಿಕ್ಕೆ ವಾಯು ಬೇಕು. ಜಲ ಇಲ್ಲ ಇಲ್ಲಿ, ಇನ್ನೇನಿರ್ಬೋದು, ಇನ್ನೇನು ಸೇರಿದ ಶಕ್ತಿ ಹೇಳಿ ನೋಡೋಣ. ಹೊಗೆ ಶಕ್ತಿ ಹಾಕಿಲ್ಲ, ಅದು ಗಾಳಿ ಮತ್ತು ಹೊಗೆ ಎರಡು ಮಿಕ್ಸ್ ಆಗುತ್ತೆ. ಇಂಧನ ಬರಲ್ಲ. ಇನ್ನಿನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಒಂದು ಅವಕಾಶ ಕೊಡ್ತೆ. ಯಾಕಂದ್ರೆ ನಾನು ನಿರಂತರ ಮಾತಾಡಿದ್ರೆ ಇಲ್ಲ, ಸ್ವಲ್ಪ ನಿಮ್ಮ ಯೋಚನೆ ಬರಲಿ. ಈಗ ನೋಡಿದ್ವಿ ಅಲ್ಲಿ ಹೋಮ ಮಾಡ್ಬೇಕಾದ್ರೆ ಏನೇನಾಯ್ತು ಅಂತ ಮಂತ್ರ ಹೇಳ್ತಿದ್ರು, ತುಪ್ಪ ಅದು ಸಲಕರಣೆಗಳೆಲ್ಲ ಹಾಕ್ತಾ ಇದ್ರು. ಹೌದು, ಶಾಖ, ಇದು ಕರೆಕ್ಟಾಗಿ ಅಗ್ನಿ ಮುಂದೆ ಇದ್ದಾಗ ಏನಾಯ್ತು, ಶಾಖ ಕೂಡ ಒಂದು ಶಕ್ತಿ. ಹೆಸರು ಹೌದು ತಾನೆ. ಇಲ್ಲಿ ಬೆಳಕು, ಶಾಖ, ಈ ಲೈಟ್, ಸೌಂಡ್, ಈ ಮೂರರ ಸಂಗಮವೇ ಅಗ್ನಿಹೋತ್ರ. ಈಗ ಯೋಚನೆ ಮಾಡಿ ನೋಡಿ, ಈ ಮೂರು ಸೇರಿದಾಗ ಏನೆಲ್ಲ ಪರಿಣಾಮವನ್ನು ಕೊಡುತ್ತೆ ನಮಗೆ, ಅದ್ಭುತ ಪರಿಣಾಮವನ್ನು ನಿರ್ಮಾಣ ಮಾಡುತ್ತೆ. ಈ ಮೂರರ ಸಂಗಮವೇ ಅಗ್ನಿಹೋತ್ರ. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು 5 ಅಂಶಗಳನ್ನ ನಾವು ನೋಡಿದ್ವಿ. 5 ಅಂಶವನ್ನು ಯಾಕೆ ನಾವು ಬಳಸಬೇಕು ಅಂತ ನೋಡ್ಕೊಳ್ಳಿ. ಇದಾದ್ಮೇಲೆ ಈಗ ಸನ್ಸೆಟ್ ಇದ್ರ ಬಗ್ಗೆ ಹೇಳಿದೀನಿ. ಆಪ್ ಮೂಲಕ ನಾವು ಇದನ್ನ ಲೊಕೇಶನ್ ನೋಡ್ಕೊಂಡು ಆ ಸಮಯಕ್ಕೆ ನಾವು ಪರ್ಫಾರ್ಮೆನ್ಸ್ ಮಾಡಬಹುದು. ನೆಕ್ಸ್ಟ್ ಇದಾದ್ಮೇಲೆ ಈ ಸಲಕರಣೆಯಲ್ಲಿ ನೋಡೋದಾದ್ರೆ ಒಂದು ಹೋಮಕುಂಡ, ಅದಕ್ಕೆ ಸ್ಟ್ಯಾಂಡ್, ಅದಕ್ಕೆ ಹಿಡಿ ಮತ್ತು ತುಪ್ಪದ ಬಟ್ಟಲು ಮತ್ತು ಅದಕ್ಕೆ ಸಮರ್ಪಣೆ ಮಾಡುವಂತ ಸ್ಪೂನ್, ಇದಿಷ್ಟು ಸಿಗುತ್ತೆ. ಇಲ್ಲೂ ಕೂಡ ಮಾರಾಟದ ವ್ಯವಸ್ಥೆ ಇದೆ. ಶಿವಪುರಿಯಿಂದ ಬಂದಿರುವಂತ ಕಿಟ್ ರೆಡಿ ಇದೆ. ಇಲ್ಲಿ ಕೆಳಗಡೆ ಲಭ್ಯ ಇದೆ, ಅದು ತಗೊಳ್ಬಹುದು. ಆಗಲೇ ಹೇಳಿದ್ರು ಇಲ್ಲೇ ಮಾಡೋದ್ರೆಲ್ಲ ಬಳಸ್ತಾ ಇದ್ದಾರೆ. ಮನೆಗಳಲ್ಲಿ ಇವತ್ತು ಡೆಮೋ ಇಷ್ಟೇ ಗೊತ್ತಿಲ್ಲ. ಆದರೆ ನೀವು ಮನೆಯಲ್ಲಿ ಮಾಡ್ಬೇಕಾದ್ರೆ ಈ ಕಿಟ್ ಅನ್ನು ನೀವು ಬಳಸ್ಕೊಳ್ಳಿ, ಅನುಕೂಲವಾಗಿ ಅಂತೇಳಿ ಸಂಸ್ಥೆಯಿಂದ ಕಳಿಸಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ವ್ಯಾಪಾರ ಇಲ್ಲ. ನಮ್ಮ ಉದ್ದೇಶ ಒಂದೇ, ಆಯೋಜಕರ ಉದ್ದೇಶ ಒಂದೇ. ಹಲವಾರು ಮನೆಗಳಲ್ಲಿ ಸಮಸ್ಯೆ ಇದ್ದಾರೆ, ಒಂದಲ್ಲ ಒಂದು ಸಮಸ್ಯೆ ಇದ್ದಾರೆ, ಹೊರ ಬರಲಿ, ಅವರ ಕುಟುಂಬ ಚೆನ್ನಾಗಿರಲಿ, ಸರ್ವೇ ಭವಂತು ಸುಖಿನಃ, ಈ ಉದ್ದೇಶ ಇದೆ ಹೊರತು ಇಲ್ಲಿ ಯಾವುದೇ ವ್ಯಾಪಾರದ ಉದ್ದೇಶ ಇಲ್ಲ. ಇದಾದ್ಮೇಲೆ ಏನೇನು ಬಳಸಬೇಕು ಅದಕ್ಕೆ ನೋಡಿ. ಉದಾಹರಣೆಗೆ ಒಂದು ಅಗ್ನಿ ಉರಿತಾ ಇದೆ, ಅಲ್ಲಿ ಹೋಗಿ ಒಂದು ಉಪ್ಪು ನಿವಾರಿಸಿ ಹಾಕಿ, ಆಯ್ತಾ. ಅದೇ ಒಂದು ಅಗ್ನಿಗೆ ಒಂದು ಮೆಣಸಿನಕಾಯಿ ನಿವಾರಿಸಿ ಹಾಕಿದ್ವಿ, ಏನಾಯ್ತು ಅಲ್ಲಿ, ಏನಾಯ್ತು, ಅಲ್ಲಿ ಒಂದು ಹೊಗೆ ಬರುತ್ತೆ, ಘಾಟು ಇರ್ಲಿಕ್ಕಾಗುತ್ತಾ. ಈಗ ಯೋಚನೆ ಮಾಡಬೇಕು, ಈ ಹೋಮ ಕುಂಡದಲ್ಲಿ ಏನನ್ನ ಕೊಡಿಸ್ತಾ ಇದೀವಿ ಅಂತ. ದೇಸಿ ಹಸುವಿನ ಭರಣಿ ಹಾಗೂ ಪಾಲಿಶ್ ಆಗದೆ ಇರುವಂತ ಒಂದು ರಾ ರೈಸ್, ಅಕ್ಕಿ ಹಾಗೂ ದೇಸಿ ಹಸುವಿನ ತುಪ್ಪ, ಈ ಮೂರರ ಸಮಾಗಮ ಮತ್ತು ಅದರಿಂದ ಹೊರಹೊಮ್ಮುವಂತ ಬೆಳೆ. ಓಕೆ, ಈಗ ಹೇಳಿ, ಪರಿಸರಕ್ಕೂ ಹಾನಿಯಾಗುತ್ತೋ ಉತ್ತಮವಾಗುತ್ತೋ? ನೀವು ಅಗ್ನಿಗೆ ಏನ್ ಕೊಡ್ತೀರೋ ಅದು ರಿಫ್ಲೆಕ್ಟ್ ಆಗುತ್ತೆ. ನೀವು ಅಗ್ನಿಯಲ್ಲಿ ಮೆಣಸಿನಕಾಯಿ ಹಾಕಿದ್ರೆ, ಒಣ ಮೆಣಸಿನಕಾಯಿ ಹಾಕಿದ್ರೆ ಇರ್ಲಿಕ್ಕಾಗುತ್ತ ಮನೆಯಲ್ಲಿ? ಅರ್ಥ ಮಾಡ್ಕೊಳ್ಳಿ, ಏನೆಲ್ಲ ಕೊಡ್ತಾ ಇದ್ದೀರಾ, ಏನೆಲ್ಲ ಪಡ್ಕೋತಾ ಇದ್ದೀರಾ. ಅದಕ್ಕೆ ನಾವು ಬಳಸ್ಕೋಬೇಕಾದ್ರೆ ದೇಸಿ ಹಸುವಿನ ಭರಣಿ. ನೆಕ್ಸ್ಟ್ ಅದ್ರ ಜೊತೆಯಲ್ಲಿ ದೇಸಿ ಹಸುವಿನ ತುಪ್ಪ, ಹಾಗೆ ಪಾಲಿಶ್ ಆಗದೆ ಇರುವಂತ ರೈಸ್, ಅಕ್ಕಿ
ತುಂಡಾಗದೇ ಇರುವಂತ ಅಕ್ಕಿ, ಉದ್ದನೆಯ ಅಕ್ಕಿ, ಇದನ್ನು ಬಳಸಬೇಕು. ನೆಕ್ಸ್ಟ್, ಇದಾದ್ಮೇಲೆ 2 ಮಂತ್ರವನ್ನ ನಾವು ಹೇಳ್ಬೇಕು. ಮೊದಲನೇದು, ಯಾರು ಸೂರ್ಯೋದಯದಲ್ಲಿ ಮಾಡ್ತಾ ಇದೀವಿ ಅವರು ಒಂದು ಮಂತ್ರವನ್ನ ಹೇಳಬೇಕು. ಯಾವಾಗ ನಾವು ಸಂಜೆ ಮಾಡ್ತಾ ಇದೀವಿ ಆಗ ಸಂಜೆಯ ಮಂತ್ರವನ್ನ ಹೇಳಬೇಕು. ಇಷ್ಟನ್ನು ನಾವು ಕಲಿಬೇಕು. ಈ ಮಂತ್ರವನ್ನು ಕೂಡ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಇವತ್ತು ನಾವು ಯಾವ್ದನ್ನ ಅಭ್ಯಾಸ ಮಾಡ್ತಿದ್ದೀವಿ ಡೆಮೋದಲ್ಲಿ? ಸೂರ್ಯಾಸ್ತಮ, ಅಗ್ನಿ ಸ್ವಾಹ, ಅಗ್ನಿ ಇದಂ ನಮಃ ಒಂದು ಆಹುತಿ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಃ ಎರಡನೇ ಆಹುತಿ ಅಷ್ಟೇ. ಬೆಳಗಿನ ಸಮಯಕ್ಕೆ ನಾವು ಸೂರ್ಯ ಮಂತ್ರವನ್ನು ಹೇಳ್ತೀವಿ, ಆಗ್ನೇಯ ಮಂತ್ರವನ್ನು ಹೇಳ್ತೀವಿ. ಯಾಕಂದ್ರೆ ಆ ಕಡೆ ಈ ಕಡೆ ಬರ್ತಾ ಇದ್ದಾರೆ, ಅದಕ್ಕೆ ಮಂತ್ರದಲ್ಲಿ ಬದಲಾವಣೆ ಆಗುತ್ತೆ. ಬೆಳಿಗ್ಗೆ ಯಾವ ದಿಕ್ಕಲ್ಲಿ ಹೋಗ್ತಾನೆ ಸೂರ್ಯ? ಪೂರ್ವದಲ್ಲಿ ಹೋಗ್ತಾನೆ. ಸಂಜೆ ಮುಳುಗುವಾಗ ಈಗ ಅವ್ರು ದಿಕ್ಕನ್ನು ಬದಲಾಯಿಸಿದಾಗ ನಾವು ಮಂತ್ರ ಬದಲಾಯಿಸಬೇಕು ಬೇಡವೋ? ಹೌದಲ್ವಾ? ಹಾಗಾಗಿ ಎರಡೇ ಮಂತ್ರ, ಎರಡೇ ಸಾಲು, ಎರಡೇ ಬಾರಿ ಆಹುತಿ, ಇಷ್ಟೇ. ಇನ್ನೇನು ನಾವು ಇದಕ್ಕೆ ಬಳಸುವ ಅವಶ್ಯಕತೆ ಇಲ್ಲ. ಈಗ ಅದೇ ನೋಡಿದ್ರೆ ಸನ್ರೈಸ್ ಮಂತ್ರ, ನೆಕ್ಸ್ಟ್ ಸನ್ಸೆಟ್ ಅಂದ್ರೆ ಸೂರ್ಯಾಸ್ತಮ ಮಂತ್ರ ಮತ್ತು ಅದರ ಮೀನಿಂಗ್ ಅರ್ಥವನ್ನ ನಾವು ತೋರಿಸಿದ್ದೀವಿ. ನೆಕ್ಸ್ಟ್, ಇದಾದ ಮೇಲೆ ಈ ಅಗ್ನಿಹೋತ್ರದ ಏನೆಲ್ಲ ಪರಿಣಾಮವನ್ನ ಕೊಡುತ್ತೆ ಈಗಾಗಲೇ ನಾನು ಮಾತಾಡಿದ್ದೀನಿ. ಕೆಲವೊಂದು ಅಂಶವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಬ್ರು ಪ್ರಸಿದ್ಧ ಉದ್ಯಮಿಗಳು ತಮ್ಮ ಜೀವನ ಪೂರ್ತಿ ಉದ್ಯಮದಲ್ಲಿ ಕಳೆದಿದ್ರು, ನೂರಾರು ವ್ಯಾಪಾರಗಳನ್ನ ತೊಡಗಿದ್ರು, ಬಹಳ ಆಸ್ತಿವಂತರಾಗಿದ್ರು. ಆದರೆ ಮನೆಯಲ್ಲಿ ಅಚಾನಕ್ ಆಗಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವ್ಯಸನಗಳಿಗೆ ಮುಕ್ತರಾಗ್ತಾರೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾವುದೋ ಒಂದು ಸಹವಾಸ ಆಗ ಚಟ ಇವುಗಳಿಂದ ಬೇಗ ದಾಸರಾಗಿರ್ತಾರೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಮಗೆ ಇಂದ್ರಿಯಗಳ ನಿಗ್ರಹ ಇಲ್ಲ. ಹೌದಲ್ವೋ? ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳ ಮೇಲೆ ಹಿಡಿತಗಳು ಇಲ್ಲ. ಹೌದೋ ಅಲ್ವೋ? ಇದೆಯಾ? ಮನಸ್ಸು ನೋಡಿ ಎಷ್ಟು ಚಂಚಲ. 2 ನಿಮಿಷ ಯೋಚನೆ ಮಾಡಿದ್ದು ಆ ಕಡೆ ಯೋಚನೆ ಮತ್ತೆ ಯೋಚನೆ ಬೇರೆಲ್ಲ ಹೋಗಿರುತ್ತೆ. ಹೌದಲ್ವೋ? ಹೆಸರು ಇವತ್ತಿನ ಮನಸ್ಸಿನ ಚಂಚಲತೆ ಮತ್ತು ದೌರ್ಬಲ್ಯಗಳು, ವ್ಯಕ್ತಿಯ ದೌರ್ಬಲ್ಯಗಳಿಂದ ಇವತ್ತು ಸಾಕಷ್ಟು ವ್ಯವಸ್ಥೆಗಳ ದೃಷ್ಟಿಯಿಂದ ಮನುಷ್ಯ ಬೇಗ ಹಾಳಾಗ್ತಾ ಇದ್ದಾನೆ, ಅಡ್ಡದಾರಿಗಳನ್ನು ಹಿಡಿತಾ ಇದ್ದಾನೆ, ಕೆಟ್ಟ ಸಹವಾಸಗಳಿಂದ ಹಾಳಾಗ್ತಾ ಇದ್ದಾನೆ. ಹೌದಲ್ವಾ? ಹಾಗಾಗಿ ಆ ವ್ಯಕ್ತಿಯನ್ನ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಮತ್ತು ಮನಸ್ಸಿನ ಗೊಂದಲಗಳ ನಿವಾರಣೆ ಮಾಡಿಕೊಳ್ಳಕ್ಕೆ ಹಾಗೂ ವೈಯಕ್ತಿಕವಾಗಿ ನಮ್ಮ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈ ಅಗ್ನಿಹೋತ್ರದ ಹಲವಾರು ಬೆನಿಫಿಟ್ಸ್ಗಳಿದೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ. ನೋಡಿ, ಎಷ್ಟೋ ಸಲ ಹೇಳ್ತಾರೆ ಮನೆಯೆಲ್ಲ ಚೆನ್ನಾಗಿದೆ, ಪೂಜೆ ಮಾಡ್ತೀನಿ, ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ. ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ, ಮಾಡ್ತಾ 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 ನಮ್ಮ ಯೋಚನೆ ಎಲ್ಲೋ ಹೋಗಿರುತ್ತೆ. ಹೌದೋ ಅಲ್ವೋ? ಅಡುಗೆ ಚೆನ್ನಾಗಿ ಮಾಡ್ಬೇಕು, ಇವತ್ತು ಮನೆಯಲ್ಲೆಲ್ಲ ಒಳ್ಳೆ ಅಡುಗೆ ಮಾಡಿ ಸರಿ ಅನಿಸ್ಕೋಬೇಕು ಅಂತ ಹೊರಡ್ತೀವಿ. ಕೊನೆಗೆ ಮಾಡಿದ್ರೆ ಮಾಡೋ ಮುಗಿಸೋದೇ ಸಾಕು ಅನ್ಸ್ಬಿಡುತ್ತೆ. ಹೆಸರು ಶಾಲೆಗಳಲ್ಲಿ ಹಾಗೆ ಟೀಚರ್ ಬರ್ಬೇಕಾದ್ರೆ ಫಸ್ಟ್ ಪಾಠ ಮಾಡ್ಬೇಕಾದ್ರೆ ಅವ್ರು ನೋಡ್ಬೇಕು. ನೀವು ಫಸ್ಟ್ ಪೀರಿಯಡ್ ಅಲ್ಲಿ ಟೀಚರ್ಗಳನ್ನ, ಅವರ ಜೋಶು, ಅವರ ಬುಕ್ಕು, ಅವ್ರು ನಡ್ಕೊಂಡು ಹೋಗೋ ರೀತಿ, ಕ್ಲಾಸ್ ತಗೊಳ್ಳೋ ರೀತಿ. ಕೊನೆ ಪೀರಿಯಡ್ ಅಲ್ಲಿ ನೋಡಿ ಅವ್ರನ್ನ. ನೀವು ಮಕ್ಕಳು ಕರ್ಕೊಂಡ್ ಬರ್ಬೇಕು ಹೋಗ್ತಿರಲ್ಲ, ಕೊನೆ ಪೀರಿಯಡ್ ಅಲ್ಲಿ ನೋಡಿ ಅವ್ರನ್ನ ಹೇಗಿರ್ತಾರೆ. ಆ ಲವಲವಿಕೆ ಕಾಣೋದಿಲ್ಲ. ಹೌದಲ್ವ? ಯಾಕಂದ್ರೆ ಎನರ್ಜಿ ಡೌನ್ ಆಗ್ತಾ ಇರುತ್ತೆ. ಏನಾಗ್ತಾ ಇರುತ್ತೆ? ಎನರ್ಜಿ ಬೆಳಿಗ್ಗೆ ಇದ್ದಂತ ಉತ್ಸಾಹ ಸಂಜೆ ಇರೋದಿಲ್ಲ. ಹೌದೋ ಇಲ್ವೋ? ಈ ಅಗ್ನಿಹೋತ್ರದಿಂದ ಅತ್ಯದ್ಭುತವಾದ ಶರೀರಕ್ಕೆ ಬೇಕಾದಂತ ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ. ಮಾನಸಿಕ ಶಕ್ತಿ ಬೇಕು, ದೈಹಿಕ ಶಕ್ತಿ ಬೇಕು, ಹಾಗೂ ಇಚ್ಛಾಶಕ್ತಿಗಳು ಬೇಕಾಗುತ್ತೆ. ಹೀಗೆ ದೈವಿ ಶಕ್ತಿಯನ್ನು ನಾವು ಹೊಂದಬಹುದು. ಅದಕ್ಕೆ ದೇವರು ಹೇಳಿದ್ರು, ನಮ್ಮ ಎಲ್ಲ ಹಿರಿಯರು ಅದನ್ನ ಹೇಳಿದ್ರು, ಪಶುತ್ವ, ಮಾನವತ್ವ, ದೈವತ್ವ ಅಂತೀವಿ. ಇಲ್ಲೇ ಹುಟ್ಟಿದಂತ ನರೇಂದ್ರ ವಿವೇಕಾನಂದರು ಆಗ್ತಾರೆ. ದೈವತ್ವಕ್ಕೆ ಏರ್ಲಿಲ್ವಾ? ಇಲ್ಲೇ ಹುಟ್ಟಿದಂತ ಬಸವಣ್ಣ ದೈವತ್ವಕ್ಕೆ ಏರ್ಲಿಲ್ವಾ? ಎಲ್ಲಿ ವಿಜಯದೇವ ಅರಸರಿಗೆ ಮಂತ್ರಿಯಾಗಿದ್ದವರು ಬಸವಣ್ಣನವರು. ಆದರೆ ಬೆಳೆದಿದ್ಯಾರು?
ರಾಜನ ಮಂತ್ರಿನೋ? ರಾಜನ ಮಂತ್ರಿನೋ? ರಾಜನ ಮಂತ್ರಿನೋ? ಮಂತ್ರಿ. ಇವತ್ತು ಇದೊಂದು ಉದಾಹರಣೆ ನೋಡಿ. ಎಲ್ಲ ಕಡೆಯಲ್ಲೂ ರಾಮ ಮಂದಿರ ಇದೆಯೋ, ಹನುಮಂತನ ವಿಗ್ರಹಗಳೆಲ್ಲ ಬೀದಿನಲ್ಲಿದೆಯೋ? ಯಾವ್ದು ಹೆಚ್ಚು ಕಾಣಿಸುತ್ತೆ ನಿಮಗೆ? ಹನುಮಂತ. ಹನುಮಂತ ರಾಮನ ದಾಸ, ಹೌದಲ್ವ? ಇಲ್ಲಿ ಯಾಕೆ ಅಂದ್ರೆ ಯಾರು ಚೆನ್ನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೆ ಅವ್ರಿಗೆ ಒಲಿತಾರೆ ಬೇಗ. ಇಲ್ಲಿಗೂ ಅದೇ ಬೇಕಾಗಿರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಗ್ನಿಹೋತ್ರ ಮಾಡೋಕೆ ನಿಮ್ಗೆ ಶ್ರದ್ಧೆ ಬೇಕಷ್ಟೇ, ಭಕ್ತಿ ಬೇಕಷ್ಟೇ. ಶ್ರದ್ಧಾ ಭಕ್ತಿ ಎಲ್ಲಿದೆಯೋ ಸಹಜವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇ ಇರುತ್ತೆ. ನೆಕ್ಸ್ಟ್, ಇದು ನಮ್ಮ ಜೀವನ ಶೈಲಿಯನ್ನು ಕೂಡ ಬದಲು ಮಾಡುತ್ತೆ. ಬೆಳಿಗ್ಗೆ ಇದನ್ನ ಅಭ್ಯಾಸ ಮಾಡೋರು ಮಾಡ್ಬೋದು, ಸಂಜೆ ಬೆಳಿಗ್ಗೆ ಆದಾಗ ಸಂಜೆ ಹೊತ್ತು ಮಾಡ್ಬೋದು. ಆದ್ರೆ ನಿಮ್ಮ ಜೀವನದಲ್ಲಿ ಪ್ರಮುಖವಾದ ಬದಲಾವಣೆಗಳನ್ನು ನೋಡ್ತೀರಾ. ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ, ನಿಮ್ಮ ಚಿಂತನೆಗಳಲ್ಲಿ ಬದಲಾವಣೆ, ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ, ನಿಮ್ಮ ಆಯ್ಕೆಗಳಲ್ಲಿ ಬದಲಾವಣೆ, ತೀರ್ಮಾನಗಳಲ್ಲಿ ಬದಲಾವಣೆ. ಹೋಗ್ಲಿ, ಯಾವ ತರ ಹೋಗ್ಲಿ, ಗೊಂದಲ ಇತ್ತೋ ಇಲ್ವೋ? ಇದು ಸಣ್ಣ ವಿಚಾರ. ಆದ್ರೆ ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ನೀವು ಗೊಂದಲದಲ್ಲೇ ಇದ್ದೀರಾ, ಹೌದೋ ಅಲ್ವೋ? ಎಸ್ ಅನ್ನೋ ನೋಡಿ, ಯೋಚನೆ ಮಾಡಿ. ವ್ಯಾಪಾರ ಮಾಡ್ಬೇಕಾದ್ರೆ ಶುರು ಮಾಡಬೇಕು ಗೊಂದಲ. ಒಂದು ಅಡಿಗೆ ಮಾಡ್ಬೇಕಾದ್ರೆ ಏನ್ ತಿಂಡಿ ಮಾಡ್ಲಿ ಗೊಂದಲ. ಯಾವ ತರ ಮಾಡ್ಲಿ, ಯಾವ್ದು ಮಾಡ್ಲಿ. ಸಣ್ಣ ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ನಾವು ಗೊಂದಲದಲ್ಲೇ ಇದ್ದೀವಿ. ಅಂತದೆಲ್ಲ ನಿವಾರಣೆ ಆಗ್ಬೇಕು ಅಂದ್ರೆ ನಮ್ಮ ಜೀವನ ಶೈಲಿ ಬದಲಾಗಬೇಕಾದ್ರೆ ಅಗ್ನಿಹೋತ್ರವನ್ನ ಮಾಡಿ. ಮನಸ್ಸು ಶಾಂತಗೊಳ್ಳುತ್ತೆ, ಆಲೋಚನೆಗಳು ಬೇರೆ ಬರುತ್ತೆ. ನೀರಲ್ಲಿ ನೋಡಿ, ಒಂದು ಏನು ಸಣ್ಣ ಝರಿ ಏನಾದ್ರು ನೀರಿದೆ, ಒಂದು 4-5 ಹಸುಗಳು ಹೋಯ್ತು, ಏನಾಗ್ತದಲ್ಲಿ ರಾಡಿ ಹಾಕ್ಬಿಡುತ್ತೆ. ಎಲ್ಲ ಪೂರ್ತಿ ಎಲ್ಲ ಕಲ್ಲು ಮಣ್ಣು ಎಲ್ಲ ಮೇಲೆ ಬಂದ್ಬಿಡುತ್ತೆ. ನಮ್ಮ ಮನಸ್ಸು ಆಗಿರೋದು ನೂರಾರು ಆಲೋಚನೆಗಳು, ನೂರಾರು ಚಿಂತನೆಗಳು ಎಲ್ಲ ಕಲಿಸ್ಬಿಟ್ಟಿದೆ. ಗೊಂದಲದಲ್ಲಿ ಆಯ್ಕೆ ಮಾಡೋದು ನಾವು ಇಡುತ್ತಾ ಇದ್ದೀವಿ. ಒಂದು ಮಾಡಿದ ಮಿಸ್ಟೇಕ್ಗೆ 100 ದಿನ ನೋವು ಅನುಭವಿಸ್ತೀವಿ. ಒಂದು ಬಾರಿ ತಪ್ಪು ಆಡಿದ ಮಾತಿಗೆ 1 ತಿಂಗಳ ಕಾಲ ನೋವು ಅನುಭವಿಸ್ತೀವಿ, ಹೌದಲ್ವ? ಎಸ್ ಅನ್ನು ನೋಡಿ. ಯಾರೋ ಒಬ್ಬರನ್ನ ಅಯ್ಯ ಅವರೇ ಬನ್ನಿ ಅಂತ ಹೇಳೋಕೋ, ಏ ಬಾರೋ ಇಲ್ಲಿ ಅನ್ನೋದು ವ್ಯತ್ಯಾಸ ಇಲ್ವಾ? ಹೌದಲ್ವೋ? ಶಬ್ದ ಅಲ್ಲಿ ಹೇಳಿದಲ್ಲ, ಶಬ್ದದ ಪರಿಣಾಮ. ಹಾಗೆ ಮನಸ್ಸಿಂದ ಬಂದಂತ ಒಂದು ಬಾಯಿಯ ಮಾತು ನಮ್ಮ ಇಡೀ ನೋವನ್ನು ನಿಲ್ಲಿಸುತ್ತೆ. ಯಾಕೆಂದ್ರೆ ಆಲೋಚನೆಗಳ ಬ್ಯಾಲೆನ್ಸ್ ಇಲ್ಲ, ಸಮಸ್ಯೆಗಳನ್ನ ಹೊಂದುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನ ಹೋಗಿ ನಮ್ಮ ಜೀವನ ಶೈಲಿ ಚೆನ್ನಾಗಾಗಬೇಕಂದ್ರೆ ಅಗ್ನಿಹೋತ್ರವನ್ನ ನಾವು ಮಾಡಬೇಕು. ನಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಣೆ ಮಾಡಬೇಕು. ನಮ್ಮ ಮನೆ ಪರಿವಾರ ಚೆನ್ನಾಗಿರ್ಬೇಕು. ನಮ್ಮ ಸುತ್ತಮುತ್ತಲು ಪರಿಸರ ಚೆನ್ನಾಗಿರ್ಬೇಕಂದ್ರೆ ಅಗ್ನಿಹೋತ್ರ ಮಾಡಬೇಕು. ಉದಾಹರಣೆ ಹೇಳ್ತೀನಿ ನೋಡಿ. ನಿಮ್ಮ ಮನೆ ಚೆನ್ನಾಗಿದೆ, ನಿಮ್ಮ ಅಂಗಳವನ್ನ ನೀವು ಕ್ಲೀನ್ ಮಾಡಬೇಕು. ಇಡೀ ಕಡಬ ತಾಲೂಕಿನಲ್ಲಿ ಎಲ್ಲರ ಮನೆ ಮುಂದೆ ಎಲ್ಲರೂ ಕೂಡ ಒಂದೇ ಸಮೂಹದಲ್ಲಿ ಎಲ್ಲರ ಮನೆ ಅಂಗಳವನ್ನ ಕ್ಲೀನ್ ಆಗಿ ಮಾಡೋದು ತಿಳ್ಕೊಳ್ಳಿ. ಏನಾಗುತ್ತೆ ಕಡಬ ತಾಲೂಕಲ್ಲಿ? ಎಲ್ಲರ ಮನೆ, ಪ್ರತಿ ಮನೆ ಹೊರಗಡೆ ಕ್ಲೀನ್ ಆಗಿದೆ. ಇಡೀ ಕಡಬ ತಾಲೂಕು ಹೇಗೆ ಕಾಣುತ್ತೆ? ಇಡೀ ತಾಲೂಕು ಸ್ವಚ್ಛ ಸುಂದರ ಒಂದು ತಾಲೂಕಾಗಿ ಕಾಣುತ್ತೆ, ಹೌದು ಅಲ್ವೋ? ಎಸ್ ಅಲ್ಲೋ? ಈಗ ನೋಡಿ, ಪ್ರತಿ ಮನೆಯಲ್ಲೂ ಅಗ್ನಿಹೋತ್ರವನ್ನ ಆಚರಣೆ ಮಾಡಿದ್ರೆ ಇಡೀ ತಾಲೂಕಿನಲ್ಲಿ ಒಂದು ಒಳ್ಳೆ ಉತ್ತಮವಾದ ವಾತಾವರಣ ಬರಲ್ಲ, ಹೌದು ಅಲ್ವೋ? ಉದಾಹರಣೆ ಹೇಳ್ತೀನಿ. ಈ ಬೆಕ್ಕಿಗೆ ಬೇವಿನ ಸೊಪ್ಪನ್ನು ತಂದಾಕಿ, ಒಣಗಿರೋ ಬೇವಿನ ಸೊಪ್ಪನ್ನು ತಂದಾಕ್ರೆ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹೇಳಿ? ಆ ಒಂದು ಪ್ರದೇಶದಲ್ಲಿ ಸೊಳ್ಳೆಗಳು ಬರೋದಿಲ್ಲ, ಹೌದು ಅಲ್ವೋ? ಸರಿ. ಈಗ ಅಗ್ನಿಗೆ ಏನ್ ಕೊಡ್ತೀವಿ ಅದ್ರ ಪರಿಣಾಮವನ್ನು ನೋಡ್ತೀರಾ. ಇಲ್ಲಿ ಏನ್ ಕೊಡ್ತಾ ಇದ್ದೀರಾ? ಈಗ ದೇಸಿ ಹಸುವಿನ ತುಪ್ಪ, ಅಕ್ಷತೆ, ದೇಸಿ ಹಸುವಿನ ಭರಣಿ, ಇದನ್ನ ಬರ್ನ್ ಆಗೋದ್ರಿಂದ ನಮ್ಮ ಪರಿಸರದಲ್ಲಿ ಉತ್ತಮವಾದ ಬದಲಾವಣೆ ಬರಲ್ಲ. ಬರುತ್ತೋ ಇಲ್ವೋ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಅರ್ಥ ಆಗ್ತಿದೆಯಲ್ವಾ? ಎಸ್. ಮುಂದೆ ಈಗ ಇಲ್ಲಿ ನಾನು ಆಗಲೇ ಹೇಳಿದಾಗೆ ನಮ್ಮ ಮೊಬೈಲ್ ಫೋನ್ ಎಲ್ಲರ ಇದೆ. ಮೊಬೈಲ್ ಫೋನ್ ಅಲ್ಲಿ ಪ್ಲೇ ಸ್ಟೋರ್ಗೆ ಹೋಗಿ ಈ ಒಂದು ವಿಶ್ವ
ಅಗ್ನಿಹೋತ್ರ ಈ ಆಪ್ ಮೂಲಕ ನಾವು ಇದನ್ನು ಕಂಡುಕೊಳ್ಬಹುದು. ಏನನ್ನ ನೋಡ್ಬೋದು? ಈ ಒಂದು ಆಪ್ ಮೂಲಕ ನಾವು ಇರುವಂತ ಸ್ಥಳದಲ್ಲಿ ಯಾವ ಸಮಯಕ್ಕೆ ಸೂರ್ಯೋದಯ, ಸೂರ್ಯಾಸ್ತಮ ಮತ್ತು ಯಾವ ಮಂತ್ರವನ್ನ ಹೇಳಬೇಕು ಅದರ ಆಡಿಯೋ, ಯಾವ ಲೊಕೇಶನ್ ಇದ್ದೀವಿ ಆ ಲೊಕೇಶನ್ ನಾವು ಹಾಕಬಹುದು. ಉದಾಹರಣೆಗೆ ನೀವು ಇಲ್ಲಿಂದ ಮಂಗಳೂರು ಹೋದ್ರೆ ಇಟ್ಕೊಳ್ಳಿ, ಅಗ್ನಿಹೋತ್ರ ಮಾಡಬೇಕು, ಅಲ್ಲಿ ಹೋಗಿ ಲೊಕೇಶನ್ ಚೇಂಜ್ ಮಾಡಿದ್ರೆ ಸಾಕು, ಅಲ್ಲಿ ಎಷ್ಟೊತ್ತಿಗೆ ನೀವು ಅಗ್ನಿಹೋತ್ರ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಲ್ಲಿ ಲೊಕೇಶನ್ ಹೆಲ್ಪ್ ಮಾಡುತ್ತೆ. ಆದ್ರೆ ಅಗ್ನಿಹೋತ್ರಕ್ಕೆ ಏನ್ ಬೇಕು ಸಲಕರಣೆಗಳು ಅಂತ ಹೇಳುತ್ತೆ. ಅದಾದ್ಮೇಲೆ ಇದಕ್ಕೆ ಏನೇನು ಕೋರ್ಸ್ ನಡೀತದೆ, ವಿಶ್ವ ಫೌಂಡೇಶನ್ ಹಾಗೆ ಹೇಳ್ಕೊಟ್ಟಾಗೆ ಶಿವಪುರಿ ಅಕ್ಕಲ್ಕೋಟ್ ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಯಾವ ಭಾಗದಲ್ಲಿ ಕಾರ್ಯಕ್ರಮ ಆಗ್ತಿದೆ. ಈಗ ಉದಾಹರಣೆಗೆ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ, ಮುಂಬೈನಲ್ಲಿರುವಂತವರು ಅಥವಾ ಯಾವುದೋ ಒಂದು ಹೈದರಾಬಾದ್ ಅಂತ ಇಟ್ಕೊಳ್ಳೋಣ, ಹೈದರಾಬಾದ್ ಇರುವವರಿಗೆ ಕಡಬ ತಾಲೂಕಿನಲ್ಲಿ ಆಗ್ತಿರುವ ಕಾರ್ಯಕ್ರಮ ಗೊತ್ತಾಗ್ತಾ ಇದೆ. ಹೇಗೆ ಈ ಕಾರ್ಯಕ್ರಮದ ಅಪ್ಡೇಟು ಶಿವಪುರಿ ಆಗುತ್ತೆ, ಆಪ್ ಗೊತ್ತಾಗುತ್ತೆ. ಹೈದರಾಬಾದ್ ಅಲ್ಲಿರೋರಿಗೆ ಇಲ್ಲಿ ಕಾರ್ಯಕ್ರಮ ಆಗ್ತಿರೋದು ಮಾಹಿತಿ ಹೋಗಿದೆ. ಅರ್ಥ ಆಯ್ತಾ? ನೀವು ಆಪ್ ಬಳಸೋದ್ರಿಂದ ಎಲ್ಲೆಲ್ಲೆಲ್ಲಿ ಕಾರ್ಯಕ್ರಮಗಳಾಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ರೀಸೆಂಟ್ಲಿ ಸೌತ್ ಅಮೆರಿಕಾದಲ್ಲಿ ಕೂಡ 80 ಜನ ಸಾಮೂಹಿಕ ಅಗ್ನಿಹೋತ್ರ ಮಾಡಿದ್ದಾರೆ. ಅಮೆರಿಕದಲ್ಲಿ ಎಲ್ಲಿ ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ಕಲ್ಚರ್ನ ಹೆಚ್ಚು ತಗೊಂಡು ಹೋಗ್ತಾ ಇದ್ದಾರೆ. ಅವುಗಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆಗ್ತಾ ಇದ್ದಾರೆ, ಹೌದಲ್ವಾ? ಮತ್ತು ನಾವುಗಳು ಏನ್ ಮಾಡ್ತಾ ಇದೀವಿ, ನಮ್ಮ ಸಂಸ್ಕಾರಗಳನ್ನ ನಮ್ಮ ವಿಚಾರಗಳನ್ನ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ನಾವು. ದಯಮಾಡಿ ಆ ಚಿತ್ರನ ಬದಲಾಯಿಸಿ ಈ ಒಂದು ಆಪ್ ಬಳಸೋದ್ರ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನಾವು ತಗೊಳ್ಬಹುದು. ಎಲ್ಲೆಲ್ಲಿ ಈವೆಂಟ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಾವು ಇಲ್ಲಿ ಯಾವ ವಸ್ತುಗಳು ಬೇಕಾ ನೋಡಿ, ಪರ್ಚೇಸಿಂಗ್ ಅಂತಿದೆ. ಹಾಗಾಗಿ ನಾವು ಏನಾದರೂ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ನೇರವಾಗಿ ಅಲ್ಲಿ ತಗೊಳ್ಬಹುದು. ಆದ್ರೆ ಇಲ್ಲಿ ಜಿ ಹೇಳಿದಾಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿರೋದ್ರಿಂದ ಸಾಧ್ಯವಾದಷ್ಟು ನಮ್ಮಲ್ಲಿ ಇರುವಂತಹ ವಸ್ತುಗಳನ್ನು ಬಳಸೋದು ಉತ್ತಮ. ದೇಸಿ ಹಸುವಿನ ಭರಣಿ ಇಲ್ಲಿ ನಾವು ಮಾಡ್ಕೊಳ್ಬಹುದು, ದೇಸಿ ಹಸುವಿನ ತುಪ್ಪ ಇಲ್ಲೇ ತಗೊಳ್ಬಹುದು, ಹೌದಲ್ವಾ? ಅನಿವಾರ್ಯವಿದ್ರೆ ಅದು ಕೂಡ ನೀವು ತಗೊಳ್ಳೋದಕ್ಕೆ ಸಾಧ್ಯ ಇದೆ ಆಪ್ ಮೂಲಕ. ಅದಾದ್ಮೇಲೆ ಗ್ಯಾಲರಿಯಲ್ಲಿ ಒಂದಷ್ಟು ಫೋಟೋಸ್ಗಳೆಲ್ಲ ಇರುತ್ತೆ. ಹೀಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೊಂದಿರುವಂತ ಆಪ್ ಇದೆ. ಇದರ ಮೂಲಕ ನೋಡಿ, ಮಂತ್ರ ಹೇಳ್ಕೊಟ್ರು, ಮಂತ್ರ ಹೇಗೆ ಕಲಿಯೋದು ಇದರಲ್ಲಿ ಬಳಸ್ಕೋಬಹುದು. ಮಂತ್ರವನ್ನ ಕ್ಲಿಕ್ ಮಾಡಿದ್ರೆ ಅದು ಕೇಳುತ್ತೆ, ಬೆಳಿಗ್ಗೆ ಸೂರ್ಯೋದಯ ಸೂರ್ಯಾಸ್ತಮದ ಯಾವುದು ಕ್ಲಿಕ್ ಮಾಡಿದ್ರೆ ಅದು ಮಂತ್ರ ಬರುತ್ತೆ. ಒಂದು ವಾರ ಆ ಮಂತ್ರವನ್ನ ಹೇಳ್ಕೊಂಡು ಕೇಳಿಸ್ಕೊಂಡು ಹೋಮವನ್ನ ಮಾಡಬಹುದು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ನೀವೇ ಮಂತ್ರವನ್ನ ಹೇಳ್ಕೊಂಡು ಹೋಮ ಮಾಡಬಹುದು. ಈ ಹೋಮ ಮಾಡಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ? 2 ಮಂತ್ರ ಹೇಳಬಹುದು. 5 ನಿಮಿಷ ಮುಗ್ದೋಗುತ್ತೆ. ರಂಗೋಲಿ ಇಲ್ಲ, ಅಲಂಕಾರ ಇಲ್ಲ, ಏನಿಲ್ಲ. ಹೋಮಕುಂಡ, ದೇಸಿ ಹಸುವಿನ ಭರಣಿ, ಅಕ್ಕಿ, ತುಪ್ಪ ಸಾಕು. ಇದು ಇಷ್ಟು ಬಳಸೋದಕ್ಕೆ 2 ಪೀಸು ದೇಸಿ ಹಸುವಿನ ಭರಣಿ, 1 ಚಮಚ ತುಪ್ಪ, 2 ಅಕ್ಕಿ ಕಾಳು, 10 ರೂಪಾಯಿ ಆಗಲ್ಲ. ಎಷ್ಟಾಗಲ್ಲ? 10 ರೂಪಾಯಿ ತಗೊಳ್ಳಲ್ಲ. ಆದ್ರೆ ಇಡೀ ಮನೆಗೆ, ನಿಮಗೆ, ಮನೆಗೆ, ಪರಿಸರಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ. ಇಷ್ಟೆಲ್ಲ ಮಾಡ್ಬೇಕಾಯ್ತು. 5 ನಿಮಿಷ ಸಮಯ, 10 ರೂಪಾಯಿ ಖರ್ಚು. ಇದು ಸರಳವೋ ತುಂಬಾ ಕಠಿಣವೋ ಹೇಳಿ? ಎಲ್ಲ ಹೇಳಬೇಕು, ಸರಳವಾಗಿದೆ. ಆದರೆ ಇದು ನಮ್ಮ ಪರಿಕಲ್ಪನೆ, ನಮ್ಮ ಹಿಂದೂ ಪರಿಕಲ್ಪನೆಯೋ ಧಾರ್ಮಿಕ ವಿಧಿವಿಧಾನವೋ ಅಥವಾ ಪಾಶ್ಚಾತ್ಯದಿಂದ ಬಂದಿದೆಯೋ ಯಾರು ನೋಡಿ. ಇದರ ವಾರಸಿಕ ಯಾರು? ನಾವೇ. ವಾರಸಿಕದಾರರಾಗಿ ನಾವು ಮಾಡದೇ ಇದ್ರೆ ಬೇರೆಯವ್ರಿಗೆ ನಾನು ಮಾಡ್ಬೇಕಾ? ಈಗ ನೋಡಿ, ನಮ್ಮ ಮನೆಯಲ್ಲಿರುವಂತ ಹಿರಿಯರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು? ಮುಂದೆ ಇರುವ ಪೀಳಿಗೆಯನ್ನು ಬೆಳೆಸೋದು ಯಾರು? ಎರಡೂ ನಮ್ದಿಂದಲೇ. ಬೇರೆಯವ್ರು ಬಂದು ಬೆಳೆಸ್ತಾರ, ಬೇರೆಯವ್ರು ಬಂದು ನೋಡ್ಕೊಳ್ತಾರ? ಈಗ ಯೋಚನೆ ಮಾಡಬೇಕು, ಎಲ್ಲವೂ ನಮ್ಮ ಕೈಯಲ್ಲಿದೆ. ಈಗ ನೋಡಿ, ಉದಾಹರಣೆಗೆ ಸಂಸ್ಕೃತ ಹೆಚ್ಚು ಭಾಷೆಯಲ್ಲಿಲ್ಲ. ಯಾಕೆ? ಬಳಸೋರಿಲ್ಲ. ಈ ಧಾರ್ಮಿಕ ವಿಧಿವಿಧಾನಗಳು ಕೂಡ ಹಾಗೆ. ಯಾರು ಆಚರಣೆ ತರ್ತಾ ಇಲ್ಲ, ಯಾರು ಆಚರಣೆಗೆ ತಗೊಂಡು ಹೋಗ್ತಾ ಇಲ್ಲ. ಅದರಿಂದ ಈಗ ಆಗ್ತಿದೆ ಸಮಸ್ಯೆ. ಇದನ್ನು ನಾವು ಮತ್ತೊಮ್ಮೆ ಪುನರ್ಜೀವನಗೊಳಿಸಬೇಕು.
ಮತ್ತೊಮ್ಮೆ ನಾವೆಲ್ಲರನ್ನ ಅನುಷ್ಠಾನಗೊಳಿಸಬೇಕು. ಇದರ ಬೆಳೆಸುವ ಜವಾಬ್ದಾರಿ ನಮ್ದೆ. ಮುಂದೆ ಪೀಳಿಗೆಗೆ ತಗೊಂಡು ಕೊಡ್ಬೇಕಂತ ನೋಡಿ. ಉದಾಹರಣೆಗೆ ಯಾವುದೋ ಒಂದು ನದಿ ಇದೆ, ನದಿಯ ನೀರು ನಾವು ಬಳಸ್ತಾ ಇದ್ದೀವಿ, ಮುಂದಿನ ಪೀಳಿಗೆ ಕೊಡಬೇಕೋ ಬೇಡವೋ, ಉಳಿಸ್ಬೇಕೋ ಬೇಡವೋ? ಆ ನದಿಯನ್ನು ನಾವೇ ಖಾಲಿ ಮಾಡಿ ಹೋದ್ರೆ ಮುಂದಿನ ಪೀಳಿಗೆ ಹೇಗಿರ್ತಾರೆ? ಹೌದಲ್ವೋ? ಈ ನಮ್ಮ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದು, ಪ್ರಕೃತಿಯನ್ನು ಚೆನ್ನಾಗಿಟ್ಕೊಳ್ಳೋದು, ನಮ್ಮ ಮನೆಯನ್ನು ಚೆನ್ನಾಗಿಟ್ಕೊಳ್ಳೋದು, ಮನೆಯ ಸದಸ್ಯರನ್ನು ಚೆನ್ನಾಗಿಟ್ಕೊಳ್ಳೋದು, ನಾವು ಆರೋಗ್ಯವಾಗಿರೋದು, ಆಯುಷ್ಯವಂತರಾಗಿರೋದು, ಇದು ಬೇಕು ಅಂದ್ರೆ ಅಗ್ನಿಹೋತ್ರವನ್ನ ನಾಳೆಯಿಂದಲೇ ಪ್ರಾರಂಭ ಮಾಡಿ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಇನ್ನು ವಿಶೇಷವಾಗಿ ಈ ಒಂದು ಅಗ್ನಿಹೋತ್ರ ಪ್ರಾರಂಭ ಆಗಿರುವುದು ಶಿವಪುರಿಯಲ್ಲಿ, ಅಕ್ಕಲಕೋಟಲ್ಲಿ. ಈಗ ನಾನು ಕಡಬ ಮತ್ತು ಅಕ್ಕಲಕೋಟೆಗೂ ಸಂಬಂಧವನ್ನ ನಾನು ಸಂಕಲ್ಪಿಸ್ತೀನಿ. ಹೇಗೆ ಸಂಪರ್ಕಿಸ್ತೀನಿ ಅಂದ್ರೆ, ಈ ಕ್ಷೇತ್ರ ಯಾರಿಂದ ನಿರ್ಮಾಣ ಆಗಿದ್ದು? ಯಾರ ಕ್ಷೇತ್ರ ಅಂತ ಇದನ್ನು ಕರೀತಾರೆ? ಪರಶುರಾಮ ಕ್ಷೇತ್ರ. ಮತ್ತು ಅಕ್ಕಲಕೋಟೆನಲ್ಲಿ ಈ ಅಗ್ನಿಹೋತ್ರವನ್ನ ಶ್ರೀ ಗಜಾನನ ಮಹಾರಾಜರಿಗೆ ಕಲಿಸಿದಂತ ಗುರುಗಳು ಪರಶುರಾಮರೇ. ಪರಶುರಾಮರು ಅಗ್ನಿಹೋತ್ರವನ್ನ ಶಿವಪುರಿಯಲ್ಲಿ ಅವರ ದೇವಸ್ಥಾನ ಇದೆ, ಅವರು ಎಲ್ಲಿ ಅವರು ಈ ಒಂದು ಅಗ್ನಿಹೋತ್ರವನ್ನು ಕಲಿಸಿದ್ರು ಆ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ, ಪರಶುರಾಮನ ವಿಗ್ರಹ ಇದೆ. ದಯಮಾಡಿ ಹೋದ್ರೆ ಆ ಜಾಗಕ್ಕೆ ಹೋಗ್ಬನ್ನಿ. ಪರಶುರಾಮರು ನಿಂತು ಅಗ್ನಿಹೋತ್ರವನ್ನು ಶುರು ಮಾಡಿದಂತ ಸ್ಥಳದಲ್ಲಿ ಪರಶುರಾಮರ ದೇವಸ್ಥಾನ ಇದೆ. ಈಗ ಯೋಚನೆ ಮಾಡಿ, ಪರಶುರಾಮರು ಕೊಟ್ಟಂತ ಈ ಒಂದು ಅಗ್ನಿಹೋತ್ರದ ವಿಧಿವಿಧಾನವನ್ನ ಪರಶುರಾಮ ಕ್ಷೇತ್ರದಲ್ಲಿ ವಾಸಿಸುವ ನಾವುಗಳು ಅನುಷ್ಠಾನ ಮಾಡಬೇಕು ಬೇಡೋ? ಹೌದು ಅಲ್ವೋ? ಯೋಚನೆ ಮಾಡಿ. ಹಾಗಾಗಿ ಪ್ರತಿ ಮನೆಯಲ್ಲಿ, ಕಡಬ ತಾಲೂಕಿನ ಪ್ರತಿ ಮನೆಯಲ್ಲಿ ತಗೊಂಡೋದು ಕೆಲಸ ಮಾಡಬೇಕು. ಒಂದು, ನಾವು ಅದನ್ನ ಅಭ್ಯಾಸ ಮಾಡಬೇಕು. ಎರಡನೇದು, ಪ್ರತಿ ಮನೆಗೆ ತಗೊಂಡೋದು ಕೆಲಸ ನಾವು ಮಾಡಬೇಕು. ಹಾಕುದಾ? ಅಷ್ಟೊಂದು ನೀವು ಮಾಡಿದ್ರೆ ಪರಶುರಾಮ ಕ್ಷೇತ್ರದಲ್ಲಿ ನಾವು ಇಲ್ಲಿದ್ದಕ್ಕೆ ಪರಶುರಾಮರು ಕೊಟ್ಟಂತ ಕೊಡುಗೆಯನ್ನ ನಮ್ಮ ಮನೆಗಳಲ್ಲಿ, ಇತರ ಮನೆಗಳಲ್ಲಿ ತರಿಸಿದ್ದಕ್ಕೆ ಸಾರ್ಥಕತೆ ಬರುತ್ತೆ. ಆಗ್ಬೋದಾ? ಏನು ಜೋರಾಗಿ ಹೇಳಿರ್ತಾರ? ಆಗ್ಬೋದಾ? ನಡೆಸ್ತೀರಾ? ಈಗ ಪ್ರಶ್ನೋತ್ತರ ಕಾರ್ಯಕ್ರಮ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ. ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿ. ಯಾವ ದಿಕ್ಕಿಗೆ? ಹೌದು, ಖಂಡಿತ. ಈಗ ಆ ದೀಪ ಉರಿತಾ ಇದೆ, ಯಾವ ದಿಕ್ಕಿಗೆ ಮುಖ ಮಾಡಿ ಉರಿತಾ ಇದೆ? ಸ್ವಲ್ಪ ಹೇಳ್ತೀರಾ? ಅಗ್ನಿಗೆ ಯಾವ್ದಾದ್ರು ದಿಕ್ಕಿದೆಯಾ? ಅಗ್ನಿಗೆ ಯಾವುದೇ ದಿಕ್ಕಿಲ್ಲ. ಹಾಗೆ ಅಗ್ನಿಹೋತ್ರವನ್ನ ನೀವು ಎಲ್ಲ ದಿಕ್ಕುಗಳಲ್ಲೂ ಮಾಡಬಹುದು. ಆದ್ರೆ ನಮ್ಮಲ್ಲಿ ಒಂದು ಧಾರ್ಮಿಕವಾಗಿ ಒಂದು ನಡ್ಕೊಂಡು ಬಂದಿರೋದ್ರೆ ಯಾವಾಗಲೂ ಪೂರ್ವಕ್ಕೆ ಮುಖ ಮಾಡಿ ನಾವು ಕಾರ್ಯಗಳನ್ನ ಮಾಡಬೇಕು, ಅಥವಾ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು. ಇದು ನಮಗೆ ಇವತ್ತು ಪದ್ಧತಿ. ಹಾಗಾಗಿ ಸಹಜವಾಗಿ ಮನೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಗ್ನಿಹೋತ್ರವನ್ನು ಅಭ್ಯಾಸ ಮಾಡಿ. ಹಾಗೆ ಅಗ್ನಿಗೆ ಯಾವುದೇ ದಿಕ್ಕಿಲ್ಲ, ಅದು ನಾವು ನಿಂತಿರಲಿ. ಅದಕ್ಕೋಸ್ಕರ ಉದಾಹರಣೆ ಹೇಳಿದೆ. ಅದೇ ಸಹಜವಾಗಿ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಅಗ್ನಿಹೋತ್ರವನ್ನು ಮಾಡಬಹುದು. ಆದ್ರೆ ಇನ್ನೊಂದು ನೆನಪಿಟ್ಕೋಬೇಕು, ಹೊರಗಡೆ ಹೋದಾಗ ಇವೆಲ್ಲ ನೋಡಬೇಡಿ. ಅಗ್ನಿಹೋತ್ರ ಮಾಡೋದಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು, ತುಂಬಾ ವಿಧಿವಿಧಾನಗಳಿಗೆ ಹೋದ್ರೆ ಇದು ಕಷ್ಟ, ಇದು ಸರಳವಾದಂತ ವಿಧಾನ. ಮತ್ತೆ ಇನ್ನೊಂದು ವಾಕ್ಯ ಹೇಳಬೇಕು. ಈ ಭಸ್ಮವನ್ನ ತಗೊಂಡೋಗಿ ಗಿಡ ಹಾಳಾಗ್ತಾ ಇದೆ, ಹುಳ ಬಂದಿದೆ, ಅದನ್ನ ಸುತ್ತ ಎರ್ಚ್ಬಿಡಿ. ಏನಾಗ್ಬೋದು? ಗಿಡದಲ್ಲಿ ಹುಳಗಳು ಮಾಯ ಆಗಿ ಗಿಡ ತುಂಬಾ ಸಂಪಾದ ಬೆಳೆಯುತ್ತೆ. ನಿಮ್ಮ ಕೃಷಿ ಭೂಮಿ ಇದೆಯಲ್ಲ, ಈ ಕೃಷಿ ಭೂಮಿಯಲ್ಲಿ ಇದು ತಗೊಂಡೋಗಿ ಹಾಕಿ ಫಸಲು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೂ ವಿಡಿಯೋ ಇದೆ ನನ್ನ ಹತ್ರ. ಬೆಂಗಳೂರಿನಲ್ಲಿ 2 ಎಕರೆ, ಬೆಂಗಳೂರು ಗ್ರಾಮಾಂತರದಲ್ಲಿ 2 ಎಕರೆ ಜಾಗದಲ್ಲಿ ಪಪ್ಪಾಯ ಮತ್ತು ಇತರ ಬೆಳೆಗಳು ಬಂದೇ ಇಲ್ಲ ಅವರಿಗೆ. 4 ವರ್ಷ ಇಲ್ಲ. ಈಗ ಹೋಮ ಮಾಡಿ 3 ತಿಂಗಳಾಯಿತು. ತಗೊಂಡಾಗ ಅದನ್ನು ಹಾಕಿದ್ದಾರೆ ಜಮೀನಲ್ಲಿ. ನನ್ಗೆ ಹೇಳ್ತಾರೆ, ಗುರುಜಿ ರಾಗಿ ಎಷ್ಟು ಬಂದಿದೆ ಅಂದ್ರೆ ಒಳ್ಳೆ ಫಸಲು ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ಉದಾಹರಣೆ ಸಹಿತವಾಗಿದೆ. ನಿಮ್ಮ ಜಮೀನಿನಲ್ಲೇ ಹಾಕಿ, ಮನೆ ಅಂಗಳದಲ್ಲಿ ಹಾಕಿ, ಅದ್ಭುತ ನೋಡಿ. 3 ತಿಂಗಳಲ್ಲಿ, 2 ತಿಂಗಳಲ್ಲಿ ಅದು ಭಸ್ಮದ ಪರಿಣಾಮ. ಆ ಭಸ್ಮವನ್ನು ಹಣೆ ಇಟ್ಕೊಂಡು ಹೋಗಿ ಜಯ ಸಿಗುತ್ತೆ.
ಆ ಭಸ್ಮವನ್ನು ಪ್ಯಾಕೆಟ್ ಮಾಡಿ ತಲೆ ತಿಂಬಲಿಡಿ, ಒಳ್ಳೆ ನಿದ್ದೆ ಬರುತ್ತೆ. ಆ ಭಸ್ಮವನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುಡೀರಿ, ಹೊಟ್ಟೆ ನೋವು ಹೋಗುತ್ತೆ. ಏನ್ ನಾವು ಕೊಟ್ಟಿರುವಂಥದ್ದು? ದೇಸಿ ತುಪ್ಪ, ಅಕ್ಕಿ, ದೇಸಿ ಹಸಿರು ಭರಣಿ, ಮೆಡಿಸನ್ ಅಲ್ವಾ, ಅದು ಔಷಧಿಯಾಗಿ ಪರಿಣಾಮವನ್ನು ಕೊಡುತ್ತೆ. ಇನ್ಯಾವುದೋ ಪ್ರಶ್ನೆ ಅಂದ್ರೆ ಹೇಳಿ. ಈಗ ನೆಕ್ಸ್ಟ್ ನಾವು ಹೋಮವನ್ನ ಮಾಡುವಂತ ವಿಧಾನಕ್ಕೆ ಹೋಗೋಣ. ಎಸ್, ಖಂಡಿತ ಇದನ್ನ ಹಾಕಿ ನೀವು ಸ್ನಾನ ಮಾಡಿದ್ರೆ ನಿಜ ಹೇಳ್ತೀನಿ, ದೇಹದ ದುರ್ಗಂಧ ಖಂಡಿತ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ತರ ವಿಧಿವಿಧಾನಗಳನ್ನ ಹಂಚ್ಕೊಂಡ್ರೇನೆ ನಮ್ಗೆ ಈ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ. ಇದಕ್ಕೆ ನಿಜ ಹೇಳ್ತೀನಿ, ನೀವು ಶುಚಿಮುಕ್ತರಾಗಬೇಕು ಅನ್ನೋದು ಏನಿಲ್ಲ. ಕೈಕಾಲು ತೊಳೆದು ಕೂತ್ಕೊಳ್ಳಿ ಸಾಕು. ಕೆಲಸದಿಂದ ಬಂದ್ರಿ, ಕೈಕಾಲು ತೊಳೆದು ಮುಖ ತೊಳೆದು ಕೂತ್ಕೊಳ್ಳಿ ಸಾಕು. ಹೋಮ ಮಾಡಿ ಸಂಜೆ 6-6:30 ಮಾಡಬಹುದು. ಬೆಳಿಗ್ಗೆ ಆಗಲ್ಲ, ಬೆಳಿಗ್ಗೆ ಆಗ್ತೇನೆ ಸಂಜೆ ಮಾಡಿ. ಬೆಳಿಗ್ಗೆ ಮಾಡೋದು ಶುಚಿಮುಕ್ತರಾಗಿ ತಪ್ಪೇನಿಲ್ಲ. ನೋಡಿ, ಸಹಜವಾಗಿ ನಿತ್ಯ ಸ್ನಾನ ಮಾಡಬೇಕು ಅನ್ನೋದು ನಮ್ಮ ಪದ್ಧತಿ ಇದೆ, ಹೌದಲ್ವಾ? ಪೂಜೆ ಮಾಡಿ ಮಾಡದೆ ಹೋಗ್ಲಿ, ಬೆಳಿಗ್ಗೆ ಎದ್ದ ಮೇಲೆ ಸ್ನಾನ ಮಾಡಬೇಕು ಅಂತ ಇದೆಯಲ್ವಾ, ಮಾಡಿ ಮಾಡಿ ಹೋಮ ಮಾಡಿ. ಅಥವಾ ಮಾಡದೇ ಇರೋ ಏನ್ ಸಮಸ್ಯೆ ಇಲ್ಲ, ಹೋಮವನ್ನು ಮಾಡಿ. ಇದು ಪ್ರಕೃತಿಗೆ ನಾವು ಪೂರಕವಾಗಿ ಮಾಡ್ತಿರೋದು, ಖಂಡಿತ ಮಾಡಿ. ಇನ್ನೇನೋ ಪ್ರಶ್ನೆ ಇದೆಯಾ? ಅದು ಬಿಟ್ಟು ಬೇರೆ ಟೈಮಲ್ಲಿ ಮಾಡ್ಬೋದಾ? ಈ ಎರಡು ಟೈಮಲ್ಲಿ ಮಾಡೋದಕ್ಕೆ ಅಗ್ನಿಹೋತ್ರ ಅಂತ ಕರೀತಾರೆ. ಬೇರೆ ಯಾವುದೇ ಸಂದರ್ಭ ಮಾಡಿದ್ರು ಅದು ವ್ಯಾವತಿ ಹೋಮ ಆಗುತ್ತೆ. ಶುಭ ಸಂದರ್ಭದಲ್ಲಿ, ಶುಭ ಕಾರ್ಯಕ್ರಮಗಳಲ್ಲಿ ಹೋಮವನ್ನು ಮಾಡಬೇಕು. ಅದಕ್ಕೆ ವ್ಯಾವತಿ ಹೋಮ ಅಂತ. ಅದಕ್ಕೆ ಮಂತ್ರವನ್ನು ಬೇರೆ ಕೊಡ್ತೀವಿ. ಅದಕ್ಕೆ ಅತಿಕಾಳ ಹಾಕಬಾರ್ದು, ತುಪ್ಪ ಮಾತ್ರ ಹಾಕಬೇಕು. ಅದು ಶುಭವನ್ನು ಕೊಡುತ್ತೆ. ಯಾವುದೇ ಕಾರ್ಯಕ್ರಮ ಹಾಳಾಗೋದಿಲ್ಲ. ಯಾವ ಶುಭ ಕಾರ್ಯಕ್ರಮ ಯಶಸ್ವಿಯಾಗಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. ನೀವು ಅಂದ್ಕೊಂಡ ಸಂಕಲ್ಪ ನೆರವೇರುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಎಲ್ಲರ ಅನುಭವ. ನನಗೂ ಅನುಭವ ಇದೆ, ನನ್ನ ಅನುಭವ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಅಮೋಘ ಅನುಭವ ಇದೆ, ಅದ್ಭುತ ಇದೆ. ಬೇರೆ ಪ್ರಶ್ನೆ? ಈ ಭಸ್ಮದ ನೀರನ್ನು 200 ಲೀಟರ್ ಡ್ರಮ್ಮಿಗೆ ನೀರು ಹಾಕಿ ಪ್ರತಿಯೊಂದು ಗಿಡಕ್ಕೆ ಒಂದು ಅರ್ಧ ಲೀಟರ್ ಹಾಕಿದ್ರೆ ದೇವತೆ ಪ್ರಕಾರ ಬೆಳೆ ನೋಡಿದೆ. ಖಂಡಿತ 100ಕ್ಕೆ 100 ಇದೇ ಕೂತಿಲ್ಲ ಅಂದ್ರೆ ನಿಮ್ಮ ಅಡಿಗೆ ನಾನು ಬರ್ತೀನಿ, ನೀವು ಮಾಡಿಕೊಡಿ. 100ಕ್ಕೆ 100 ನಾನು ಪರಿಣಾಮ ಕಾಣಿಸ್ತೇನೆ. ಆ ಥರದ ಉದಾಹರಣೆ ಸಾಕಷ್ಟಿದೆ. ಭಾರತೀಯ ಕಿಸಾನ್ ಸಂಘದಲ್ಲಿ ಈ ಆದ್ಯತೆ ಇದಕ್ಕೆ ಕೃಷಿಗೆ ಈ ಅಗ್ನಿಹೋತ್ರ ಅದಕ್ಕೋಸ್ಕರ ಮಾಡಿಸ್ತಾರೆ. ನೀವು ಅದಕ್ಕೆ ಬೇಕಾದ ರೀತಿಯಲ್ಲಿ ಹೆಚ್ಚು ಮಾಡಿಸ್ಬೇಕು, ಹೆಚ್ಚು ಕೊಡಿಸ್ಬೇಕು. ಈಗ ಉದಾಹರಣೆ 10 ಮನೆಗಳನ್ನು ಮಾಡಬೇಕು, ಅವಾಗ ಅದು ಬೆಳೆಸ್ಬೇಕು. ಸ್ವಲ್ಪ ಆದರೆ ಬಲ್ಲ, ಜಾಸ್ತಿ ಜಾಸ್ತಿ ಭಸ್ಮ ಬೇಕು, ಜಾಸ್ತಿ ಜನ ಮಾಡಿಸ್ಬೇಕು. ಹೌದು, ಮಾಡ್ಬೋದು. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀಯುತ ಸೇವಾ ಅವರು ಇದಕ್ಕೆ ನಾನು ನಮ್ಮ ಸಂಘಟನೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಸಂದೀಪ್ ದಕ್ಷಿಣ ಭಾರತ ಸಂಯೋಜಕರು ವಿಶ್ವ ಫೆಡರೇಷನ್ ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಶ್ರೀ ಮಂಜುನಾಥ ಸಂಪತ್ ಅವರು ಆಗಮಿಸಿ ಉತ್ತಮ ಮಾಹಿತಿಯನ್ನ ನೀಡಿದ್ದೀರಿ. ನಮಗೂ ಕೂಡ ಹೃತ್ಪೂರ್ವಕ ಆ ತಾಯಿ ನೋಡಿ ಹೀಗೆ ಹೇಳಿಕೊಂಡು ಬರ್ತಾ ಇದ್ದಾಳೆ, ಏನಾದರೂ ಮಾಡಬಹುದಾ ಅಂತ ಹೇಳಿದ್ರು. ಆ ಮಗುವಿಗೆ ಸಣ್ಣ ಡಿಪ್ರೆಷನ್ ಆಗಿತ್ತು. ಸರಿ ಅದನ್ನು ಕೆದಕ್ತಾ ಹೋದಾಗ ಮನೆಯಲ್ಲಿ ಸ್ವಲ್ಪ ತಂದೆ ತಾಯಿಯರದ್ದು ತಪ್ಪಿದೆ. ಇಬ್ಬರು ಮಗಳಂದಿದ್ರು, ಅಕ್ಕ ತಂಗಿ. ಒಬ್ಬಳು ಅಕ್ಕ ಸ್ವಲ್ಪ ವಿದ್ಯೆಯಲ್ಲಿ ಸ್ವಲ್ಪ ಚುರುಕು ಜಾಸ್ತಿ. ತಂದೆ ತಾಯಿಗಳು ಅವಳನ್ನು ಸ್ವಲ್ಪ ಹೆಚ್ಚು ಮುದ್ದು ಮಾಡುವಂಥದ್ದು ಅಥವಾ ಅವಳನ್ನು ಹೆಚ್ಚು ಹೊಗಳುವಂಥದ್ದು ಇದೆಲ್ಲ ಮಾಡಿರ್ಬೇಕು ಬಹುಶಃ. ಈ ಎರಡನೇ ಮಗಳಿಗೆ ಅಕ್ಕನ ಇನ್ನಿಲ್ಲದ ಒಂದು ಅಸೂಯೆ ಏನೋ ಒಂದು ಆಗ್ತಾ ಇತ್ತು. ಅದಕ್ಕೆ ಸರಿಯಾಗಿ ಬೇರೆ ಬೇರೆ ಕಾರಣಗಳಲ್ಲಿ ಮಾನಸಿಕವಾದ ತೊಂದರೆಗಾಗಿ ಯಾವತ್ತೂ ನೋಡಿದ್ರು ಸಿಟ್ಟು, ನಾನು ಪರೀಕ್ಷೆ ತಗೊಳ್ಳೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಓಡುವ ಪರಿಸ್ಥಿತಿ ಇದ್ದಾಗ ನಮ್ಮ ಕ್ಲಿನಿಕ್ಕಿಗೆ ಬಂದಿದ್ದು. ಆ ಮಗುವಿಗೆ ಬೇರೆ ಬೇರೆ ಆಯುರ್ವೇದ ಚಿಕಿತ್ಸೆಗಳನ್ನು ಕೊಡಲಾಯಿತು.
ಎಲ್ಲದಕ್ಕಿಂತ ಹೆಚ್ಚಾಗಿ ಯೋಗ, ಪ್ರಾಣಾಯಾಮ ಮತ್ತು ಅಗ್ನಿಹೋತ್ರದ ಅಭ್ಯಾಸವನ್ನು ಆಕೆಗೆ ಮಾಡಿಸಿ ಒಂದು 2-8 ದಿವಸ ನಮ್ಮ ಮನೆಯಲ್ಲೇ ಇರಿಸಿಕೊಂಡು ಬೇರೆ ಬೇರೆ ಶಿರೋಧಾರದಂತ ಚಿಕಿತ್ಸೆಗಳನ್ನು ಮಾಡಿಸಿ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಹೇಳಿದ್ರು. ಅಕ್ಕಲಕೋಟೆಯಿಂದ ಅಗ್ನಿಹೋತ್ರದ ಸೆಟ್ಟನ್ನು ಆಕೆಗೆ ಕರೆಸಿಕೊಟ್ಟು ಮನೆಯಲ್ಲಿ ಶ್ರದ್ಧೆಯಿಂದ ತಂದೆ ತಾಯಿ ಅಕ್ಕ ತಂಗಿ ಅದನ್ನು ಶ್ರದ್ಧೆಯಿಂದ ಅವರ ಮನೆಯಲ್ಲೇ ಊರಿನ ಹಸು ಇದ್ದು ಅದರ ಬೆರಣಿಯನ್ನು ಮಾಡ್ತಾ ಇದ್ರು. ನಂಬುತ್ತಿರೋ ಬಿಟ್ಟಿಲ್ಲ. 1 ತಿಂಗಳಿನ ನಂತರ ವಿಚಾರಿಸುವಾಗ ಆ ಮಗು ಹುಷಾರಾಗಿದ್ದಾರೆ. ಅದೇ ವರ್ಷದ PUC ಪರೀಕ್ಷೆಯನ್ನು ಕಟ್ಟಿದ್ದಾಳೆ. ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ, MSc ಮಾಡಿದ್ದಾರೆ. ಈಗ ಒಳ್ಳೆಯ ರೀತಿಯಾದಂಥ ಲೆಕ್ಚರರ್ ಆಗಿ ಒಂದು ಗೃಹಸ್ಥಾಶ್ರಮದಲ್ಲಿ ಒಳ್ಳೆಯ ರೀತಿಯಾಗಿ ಆ ಮಗು ಈಗ ಮಕ್ಕಳ ಒಟ್ಟಿಗೆ ಚೆನ್ನಾಗಿ ಇರುವಂತ ಒಬ್ಬ ವ್ಯಕ್ತಿ ನಮ್ಮ ಊರಿನವರೇ, ಹತ್ತಿರದ ಊರಿನವರೇ. ಇದು ಪ್ರತ್ಯಕ್ಷ. ಅವರ ಮನೆಯಲ್ಲಿ ಹೇಳ್ತಾರೆ, ಆ ತಾಯಿ ಟೀಚರ್ ಇದ್ದಾರೆ, ತಂದೆ ಶಾಲೆಯ ಮಾಸ್ಟರ್ ಇದ್ದಾರೆ. ಅವ್ರು ಹೇಳ್ತಾರೆ, ಅಗ್ನಿಹೋತ್ರ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮಲ್ಲಿ ಆ ಮಕ್ಕಳ ಮಧ್ಯದಲ್ಲಿ ಜಗಳಗಳು ಕಡಿಮೆ ಆಯಿತು. ಗಂಡ ಹೆಂಡತಿ ನಮಗೆ ಕೂಡ ಅನೇಕ ಭಿನ್ನಾಭಿಪ್ರಾಯಗಳಿದ್ದದ್ದು ಕಡಿಮೆ ಆಯಿತು. ಇದು ಅಗ್ನಿಹೋತ್ರದಿಂದ ಆದಂತ ಜ್ವಲಂತ ನಾನೇ ಕಂಡುಕೊಂಡಂಥದ್ದು. ಒಬ್ಬರು ಕ್ಯಾನ್ಸರ್ ಪೇಷಂಟ್, 65 ವರ್ಷದ ಒಬ್ಬ ಮಹಿಳೆ, ಗರ್ಭಕೋಶದ ಕ್ಯಾನ್ಸರ್ ಆಗಿ ತುಂಬಾ ಒದ್ದಾಡ್ತಾ ಇದ್ರು. ಅವರ ಅಳಿಯ ಅವರ ಮಗಳ ಗಂಡ ಅಳಿಯ ನಮ್ಮಲ್ಲಿ ಬೇರೆ ಯಾವುದೋ ಕಾರಣಕ್ಕೆ ಪರಿಚಯ ಆಯಿತು. ಇಲ್ಲ, ಅವರು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುವಾಗ ಪಂಚಗವ್ಯ ಘೃತ ನಮ್ಮಲ್ಲಿ ಸಿಗ್ತದೆ, ಕ್ಯಾನ್ಸರ್ ಇದಾಗ್ತದೆ ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಾಗಿದೆ. ಹಾಗೆ ನಮ್ಮಲ್ಲಿ ಬಂದು ಪಂಚಗವ್ಯ ಘೃತವನ್ನು ತಗೊಂಡೋಗಿದ್ದಾರೆ. ನಾನು ಅದ್ರ ಜೊತೆಗೆ ಅಗ್ನಿಹೋತ್ರದ ಭಸ್ಮವನ್ನು ಕೂಡ ಅವರು ದಿನ ಸೇವಿಸಬೇಕು ಅಂತೇಳಿ ಅವ್ರಿಗೆ ಕೊಟ್ಟಿದ್ದೇನೆ. ದಿನ ಹೋಗ್ತಾ ಇದ್ದಾಗೆ ಅವರ ಕ್ಯಾನ್ಸರಿನ ತೀವ್ರತೆ ಕಡಿಮೆ ಆಗಿದೆ. ಅವರು ಅಂತ ಬೆಡ್ ರಿಡನ್ ಇದ್ದಂತ ಒಬ್ಬ ಹಿರಿಯ ತಾಯಿ 3 ವರ್ಷಗಳ ಕಾಲ ಹೆಚ್ಚು ಅವರು ಬದುಕಿದ್ರು. ನೋವು ಇರಲೇ ಇಲ್ಲ. ನನ್ನ ಹತ್ರ ಆನಂತರವೂ ಬರ್ತಾ ಇದ್ರು. ಆಮೇಲೆ ವಯೋಸಹಜವಾದ ಅಥವಾ ಆಯುಷನ್ನು ನಮ್ಮ ಕೈಯಲ್ಲಿ ಹಿಡಿಯಲಿಕ್ಕಾಗೋದಿಲ್ಲ. ಆ ಥರ ಅವರು 3 ವರ್ಷದ ನಂತರ ಅವರು ತೀರ್ಕೊಂಡಿದ್ದಾರೆ. ಹೀಗಿರುವಂತ ಅನೇಕ ಸ್ಕಿನ್ನಿನ ಸಮಸ್ಯೆಗಳಾದಾಗ ತುಪ್ಪ ಮತ್ತು ಅಗ್ನಿಹೋತ್ರದ ಭಸ್ಮವನ್ನು ಮಿಕ್ಸ್ ಮಾಡಿ ಅದರ ಮಿಶ್ರಣವನ್ನು ಲೇಪನ ಮಾಡಿದಾಗ ಅನೇಕರಿಗೆ ಒಳ್ಳೆಯದಾಗುವಂಥದ್ದು. ಆಗ ಹೇಳ್ತಾ ಇದ್ರು, ಅಗ್ನಿಹೋತ್ರದ ಇದರ ಮಾಡಿದ ಬೂದಿಯನ್ನು ಚಂದ ಮಿಕ್ಸಿಯಲ್ಲಿ ಹುಡಿ ಮಾಡಿ ವಸ್ತ್ರ ಕಾಳಿತ ಮಾಡಿ ಒಂದು ಕರಡಿಗೆ ಹಾಕಿಟ್ಟು ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಮುಖದೊಳಗು ಒಳ್ಳೆ ಬಿಸಿ ನೀರಿಗೆ 1 ಚಿಟಿಕೆಯಷ್ಟು ಅಥವಾ 1 ಚಿಟಿಕೆಯಷ್ಟು ಇದನ್ನು ಹಾಕಿ ಕುಡಿತಾ ಇದ್ರೆ ಖಂಡಿತ ನಮ್ಮಲ್ಲಿರುವಂತ ಆಸಿಡ್ ಲೆವೆಲ್, ಆಗ ಪ್ರವೀಣ್ ಜಿ ಹೇಳ್ತಾ ಇದ್ರು, ಆಸಿಡ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದಾಗಿ ಅನೇಕ ಬರುವಂತ ತೊಂದರೆಗಳು ಕಡಿಮೆ ಆಗುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಬಂಧುಗಳೇ, ಇನ್ನೊಂದು ವಿಶೇಷವಾಗಿ ಹೇಳ್ತೇನೆ, ನಾವು RO ವಾಟರ್ ಆಗ ಅವ್ರು ಹೇಳಿದ್ರು. ಈಗ ಕೆಂಗೆನ್ ವಾಟರ್ನ ಬಗ್ಗೆ ನಾವು ಕೇಳಿರ್ತೇವೆ, ಇಷ್ಟು ಜನ ನಾವು ಕೇಳಿರ್ತೇವೆ. ಕೆಂಗೆನ್ ವಾಟರ್ ಅಂತ ಒಂದು ಮೆಷಿನ್, ಅದು ಆ ಮೆಷಿನ್ ತಯಾರು ಮಾಡಿದ್ದಾರೆ. ಅದರಲ್ಲಿ ಪ್ಲಾಟಿನಂನ ಲೋಹವನ್ನು ಬಳಸಿ ಅದರ ಮೂಲಕ ಬರುವಂತ ನೀರು, ಅದು ಅದಕ್ಕೆ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಗಳಲ್ಲಿದೆ. ಆಸಿಡ್ ನೀರನ್ನು ಬೇಸಿಕ್ ಮಾಡ್ತದೆ, ಎಷ್ಟೋ ಪರ್ಸೆಂಟೇಜ್ನ ಬೇಸಿಕ್ ವಾಟರ್ ಅದನ್ನು ಕುಡಿಯುವಂಥದ್ದು. ಅದು ಬೇರೆ ಬೇರೆ ನಮ್ಮ ವ್ಯಾಧಿಗಳಿಗೆ ಅನುಸಾರವಾಗಿ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದರ ಪ್ರಮೋಟರ್ಸ್, ಆ ಒಂದು ಮೆಷಿನ್ನ ಪ್ರಮೋಟರ್ಸ್ ಹೇಳುವ ಹಾಗೆ ಇಡೀ ಪ್ರಪಂಚದಾದ್ಯಂತ ಗಂಗಾ ನದಿ, ಜಪಾನ್ನಲ್ಲಿರುವಂತಹ ಒಂದು ನದಿ, ಹಾಗೆ ಇನ್ನೊಂದು ನೈಲ್ ನದಿ, ಇತರ ಕೆಲವೇ ನದಿಗಳು, 5 ನದಿಗಳು ಮಾತ್ರ ಅಂತ ಪ್ರಾಪರ್ಟಿಯನ್ನು ಹೊಂದಿದೆ. ವಿಜ್ಞಾನಿಗಳು ಗಂಗಾ ನದಿಯನ್ನು ಅದನ್ನು ಪರೀಕ್ಷೆ ಮಾಡಿದ್ದಾರೆ. ಅದೇ ರೀತಿ ಬೇರೆ ಜಪಾನ್ನಲ್ಲಿರುವಂತಹ ಒಂದು ನದಿಯದ್ದು ಇಷ್ಟು 5 ನದಿಗಳಲ್ಲಿ ಮಾತ್ರ ಆ ಪ್ರಾಪರ್ಟಿ ಇದೆ. ಅಷ್ಟು ಒಳ್ಳೆಯದಾದಂತ ನೀರಿರುವಂಥದ್ದು. ಆ ಗಂಗಾ ನದಿಯ ನೀರಿಗೆ ಸಮಾನವಾದಂಥದ್ದು ಈ ಕೆಂಗೆನ್ ವಾಟರ್ ನಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನನಗೆ ನಿಮ್ಮ ಚಿಕಿತ್ಸಾಲಯದಲ್ಲಿ ಒಂದು ಮೆಷಿನ್ ಅನ್ನು ಅಳವಡಿಸಿಕೊಳ್ಳಿ ಅಂತ ಅದರ ಪ್ರಮೋಟರ್ಸ್ ಬಂದು ಮಾತಾಡ್ತಾ ಇದ್ರು. ನನಗೆ ಆಗ ಯೋಚನೆ ಆಯ್ತು, ನಾನು ಹಿಂದಿನ ಸಲ ಕಾಶಿಗೆ ಹೋಗಿದ್ದಾಗ ಗಂಗಾ ನದಿಯ ನೀರು ತಂದಿದ್ದು, ಹಾಗಾದ್ರೆ ನೋಡುವ ಅಂತ ಹೇಳಿ ಅದಕ್ಕೆ ಅವರು ಟೆಸ್ಟ್ ಮಾಡ್ತಾರೆ. ನಮ್ಮಲ್ಲಿಯ
ಊರಿನಲ್ಲಿರುವಂಥ ಬಾವಿಯ ನೀರು, ಬೋರ್ವೆಲ್ನ ನೀರು, ನದಿಯ ನೀರು ಎಲ್ಲ ಎಷ್ಟು ಅದರಲ್ಲಿ ಪ್ರಾಪರ್ಟಿ ಅವರ ಪ್ರಕಾರದ 1 2 3 ಎಷ್ಟೋ ನಂಬರ್ಸ್ ಇದೆ, ಅದನ್ನು ಟೆಸ್ಟ್ ಮಾಡ್ತಾರೆ. ನೋಡಿ ನಿಮ್ಮದರಲ್ಲಿ ಇಷ್ಟು ಆರೋಗ್ಯಕ್ಕೆ ಹಾನಿಕರವಾದಂಥ ಅಥವಾ ಆರೋಗ್ಯಕ್ಕೆ ಪೋಷಣೆ ಇಲ್ಲದಂಥ ನೀರು ಇದು, ಈ ನೀರು ಹೀಗಿದೆ ಅಂತ ಹೇಳ್ತಾರೆ. ನನಗೆ ಸಾಮಾನ್ಯವಾಗಿ ಮಲೆನಾಡು ಅಥವಾ ನಮ್ಮ ದಕ್ಷಿಣ ಕನ್ನಡದ ಅಥವಾ ಈ ಭಾಗದ ನೀರು ಆಸಿಡಿಕ್ ಇರ್ತದೆ, ಆಸಿಡ್ನ ಅಂಶ ಜಾಸ್ತಿ ಇರ್ತದೆ. ಹಾಗೆ ನಮ್ಮದು ಗುಡ್ಡೆಯಿಂದ ಇಳಿದು ಬರುವಂಥ ಝರಿಯ ನೀರು, ಆ ನೀರನ್ನು ಟೆಸ್ಟ್ ಮಾಡುವಾಗ ಹಾಗೆ ಬೋರ್ವೆಲ್ನ ನೀರು ಅದು ಒಳ್ಳೆಯದಿಲ್ಲ ಅಂತ ಬಂತು, ಈ ಝರಿ ನೀರು ಅದಕ್ಕಿಂತ ಒಳ್ಳೆಯದಿದೆ ಅಂತ ಬಂತು. ನನ್ನಲ್ಲಿದ್ದಂಥ ಗಂಗಾ ಜಲವನ್ನು ತಂದವರಿಗೆ ತೋರಿಸಿದೆ. ಅದ್ಭುತವಾದಂಥದ್ದು ಆ ಗಂಗಾ ಜಲ ಅವ್ರಿಗೆ 2-3 ವರ್ಷದ 4-5 ವರ್ಷದ ಹಿಂದೆ ತಂದಿಟ್ಟದಂತ ಗಂಗಾ ಜಲ ಸೂಪರ್. ಅದು ಅವ್ರು ಹೇಳುವಂತ ಎಲ್ಲ ಪ್ರಾಪರ್ಟಿಗಳನ್ನು ಉಳಿಸಿಕೊಂಡಿತ್ತು 5-6 ವರ್ಷಗಳ ನಂತರ ಕೂಡ. ಮತ್ತು ನಮ್ಮ ಮನೆಯಲ್ಲಿ ದೇವರ ಮನೆಯ ಕವಾಟಿನಲ್ಲಿ ಇದ್ದಿದ್ದಂತ ಒಂದು ಕರಡಿಗೆ ಇದ್ದಂತ ನೀರು, ಅದರ ಪ್ರಾಪರ್ಟಿ ಹಾಗೆ ಉಳಿದಿತ್ತು. ಅದು ಸುಮ್ಮನೆ ಅಲ್ಲ ಗಂಗಾ ನದಿ ಯಾಕೆ ಶ್ರೇಷ್ಠ ಅಂತ ಹೇಳಿ. ಅವತ್ತೇ ಅದೇ ದಿನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅದೇ ದಿನ ನಮ್ಮ ನೀರಿಗೆ ಸ್ವಲ್ಪ ಅಗ್ನಿಹೋತ್ರದ ಭಸ್ಮವನ್ನು ನಾನು ಮಿಕ್ಸ್ ಮಾಡಿ ಅವ್ರ ಹತ್ರ ಟೆಸ್ಟ್ ಮಾಡಿಸಿದೆ. ಹತ್ತಿರ ಗಂಗಾ ನದಿಗೆ ಸರಿಯಾಗಿ ಉಂಟಲ್ಲ ಸರ್ ಅಂತ ಅವ್ರು ಹೇಳಿದ್ರು. ಇದು ನಮ್ಮ ಮನೆಯಲ್ಲಿ ಆದಂತ ಗಂಗಾ ನದಿ ಅಷ್ಟೇ ಅಂತಲ್ಲ, ಆದರೆ ನಾರ್ಮಲ್ ವಾಟರ್ಗಿಂತ ಆ ಪ್ರಾಪರ್ಟಿ ಅಗ್ನಿಹೋತ್ರದ ಭಸ್ಮವನ್ನು ಕದಡಿಸಿ ಇದ್ದಂತ ನೀರಿಗೆ ಬಂದಿದೆ. ಇದು ಜ್ವಲಂತ ನನಗೆ ಇರುವಂತ ಅನುಭವ. ಹೀಗೆ ನಮ್ಮಲ್ಲಿ ಅನೇಕರಿಗೆ ಬೇರೆ ಬೇರೆ ಅನುಭವಗಳಿರ್ಬೋದು, ಅನೇಕರಿಗೆ ಇಂಥ ವಿಷಯಗಳು ಇರಬಹುದು. ಅದರಲ್ಲಿ ಇವತ್ತಿನ ದಿವಸ ನಮ್ಮಲ್ಲಿ ಬಂದಿರುವಂತ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಡಾಕ್ಟರ್ ಕೀರ್ತಿ ಅವರು ಬಂದಿದ್ದಾರೆ. ಅವರ ವಿಶೇಷತೆ ಅಂತ ಹೇಳಿದ್ರೆ ಗರ್ಭಾಶಯ ಸಂಸ್ಕಾರ, ಅವ್ರ ಬಹುಶಃ ಅದೇ ಡಿಪಾರ್ಟ್ಮೆಂಟ್ ಅಂತ ಅನ್ಕೊಳ್ತೇನೆ, ಪ್ರಸೂತಿ ತಂತ್ರ ಮತ್ತು ಸಂಹಿತೆ. ಅವರು ಬೇರೆ ಬೇರೆ ಆಯುರ್ವೇದದ ಸಂಹಿತೆಗಳ ಸಿದ್ಧಾಂತವನ್ನು ಆರಗಿಸಿ ಕುಡಿದು ಮಕ್ಕಳಿಗೆ ಆರಗಿಸಿ ಕೊಡಿಸ್ತಾ ಇರುವಂತ ಒಬ್ಬ ವಿಶೇಷ ವ್ಯಕ್ತಿ. ಅವರು ನಮಗೆ ಒಂದಿಷ್ಟು ಮಾಹಿತಿಗಳನ್ನು, ಯಾಕಂದ್ರೆ ಸಮಯ ಇರುವುದಿಲ್ಲ ಮತ್ತು ಆ ವಿಷಯಗಳು ನಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗದೇ ಇರುವುದಿಲ್ಲ. ಅಗ್ನಿಹೋತ್ರ ಗರ್ಭ ಸಂಸ್ಕಾರದಲ್ಲಿ ಏನು ಉಪಯೋಗಿಸ್ಬೇಕು ಅಂತ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ ಅದು ಏನು ಮಾಡಬೇಕು ಅಂತ. ಅದ್ರ ಜೊತೆ ಅಗ್ನಿಹೋತ್ರ ಮಾಡ್ತೀವಿ ಅಂತ ಏನು ವಿಶೇಷ ಪರಿಣಾಮ ಸಿಗುತ್ತೆ ಅದ್ರ ಮೇಲೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಆಯುರ್ವೇದದಲ್ಲಿ ತುಂಬ ರೆಫರೆನ್ಸಸ್ ಇದೆ. ಪ್ರೆಗ್ನೆಂಟ್ ಲೇಡಿಗೆ ಸಾಯಂಕಾಲ ಮಾರ್ನಿಂಗ್ 2 ಟೈಮ್ಗೆ ಅಗ್ನಿಹೋತ್ರ ಮಾಡಬೇಕು. ಟೋಟಲ್ 9 ಮಂತ್ಸ್ಗೆ ಮಗುಗೆ ತುಂಬ ಚೆನ್ನಾಗಿ ಸಂಸ್ಕಾರ ಆಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಚೆನ್ನಾಗಿ ಬರುತ್ತೆ. ಪಾಸಿಟಿವ್ ರಿಸಲ್ಟ್ಸ್ ನಮಗೆ ಸಿಗ್ತಾ ಇದೆ ಅಗ್ನಿಹೋತ್ರ ಮಾಡಾದ್ಮೇಲೆ. ಅದಕ್ಕೆ ನಾವು 9 ಮಂತ್ಸ್ ಲೇಡೀಸ್ಗೆ ಯಾವ ರೀತಿ ಅಗ್ನಿಹೋತ್ರ ಮಾಡಬೇಕು ಮತ್ತು ಯಾವ ರೀತಿ ಬೇರೆ ಬೇರೆ ಹೋಮ ಮಾಡಬೇಕು ಅದು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ. ಟೈಮ್ ಈಗ ಸ್ವಲ್ಪ ಜಾಸ್ತಿ ಇಲ್ಲ, ಬಟ್ ಅದೇ ರಿಸರ್ಚ್ ನಡೀತಾ ಇದೆ. ನಿಮ್ಮಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದರೆ ಅಥವಾ ಅಕ್ಕಪಕ್ಕ ಮನೇಲಿ ಯಾರು ಪ್ರೆಗ್ನೆಂಟ್ ಇದೆ ಅಂತ ಸರ್ಗೆ ಹೇಳಿ, ಸರ್ನು ಹೆಲ್ಪ್ ಮಾಡ್ತಾರೆ ಅಗ್ನಿಹೋತ್ರ ಸ್ಟಾರ್ಟ್ ಮಾಡೋಕ್ಕೆ. ಅವ್ರಿಗೆ ಅದು ಲಾಭ ತಗೋಬೇಕು ಈ ಅಗ್ನಿಹೋತ್ರ ಪ್ರೆಗ್ನೆನ್ಸಿಯಲ್ಲಿ ವಿಶೇಷವಾಗಿ. ಮಗು ಮತ್ತು ತಾಯಿ ಸುರಕ್ಷಿತವಾಗಿ ಇರ್ತಾರೆ, ಯಾವುದೇ ದುರಂತಗಳು ನಡೆಯಲ್ಲ ಇರುತ್ತೆ. ಅದು ಮನೆಗೆ ಬಂದು ಸರಿಯಾಗಿ ಬರ್ತಾ ಇರುತ್ತೆ. ಅಗ್ನಿಹೋತ್ರದಿಂದ ಅದು ದೂರ ಮಾಡ್ತಾ ಹೋಗೋದು. ಈ ಅಗ್ನಿಹೋತ್ರ ತಡೆಯುತ್ತೆ, ಅದನ್ನು ದೂರ ಮಾಡುತ್ತೆ. ಅದು ವಿಶೇಷ ಅಗ್ನಿಹೋತ್ರ ಅಷ್ಟು ಪರಿಣಾಮಕಾರಿ. ಮತ್ತು ತಾಯಿ ಮತ್ತು ಮಗುವಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಬೆಳವಣಿಗೆ ಗರ್ಭ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಈ ಅಗ್ನಿಹೋತ್ರದ ಪರಿಣಾಮ. ಈ ವರ್ಷಕ್ಕೆ WHO ವರ್ಲ್ಡ್ ಹೆಲ್ತ್ ಡೇಗೆ ಹೆಲ್ತಿ ಬಿಗಿನಿಂಗ್ಸ್, ಅದು ಹೋಪ್ಫುಲ್ ಫ್ಯೂಚರ್ಸ್ ಅಂತ ಒಂದು ಟ್ಯಾಗ್ಲೈನ್ ಇದೆ. ಹೆಲ್ತಿ ಬಿಗಿನಿಂಗ್ಸ್ ಅಂತ ಬಿಗಿನಿಂಗ್ ಮಕ್ಕಳಿಗೆ ನೀವು ಅಗ್ನಿಹೋತ್ರ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆಸಬೇಕು. ಆಮೇಲೆ ಅವ್ರಿಗೆ ಎಲ್ಲ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಲೆವೆಲ್ ಎಲ್ಲ ಚೆನ್ನಾಗಿ ಬರುತ್ತೆ.
गच्छन्ति मिथ्या कलहकारिणः नास्तिका वेदनिन्दका पाखण्डा वेददूषकाः एते सर्वे विनश्यन्ति मिथ्यातो भवेत् एष एव हि श्रुत्युक्तः सत्यधर्मः सनातनः सत्यं शरणं गच्छामि सत्यधर्मं सत्यं शरणं गच्छामि सत्यधर्मं शरणं गच्छामि सत्यधर्मसंघं शरणं गच्छामि शरणं गच्छामि सत्यधर्मं शरणं गच्छामि सत्यधर्मसंघं शरणं गच्छामि